So all students, a very good evening and I wholeheartedly welcome you all for Enlightened Educators and ಎಲ್ಲರಿಗೂ ನಮಸ್ತೆ ಆ್ಯಂಡ್ ಸೊ ಇವತ್ತು ಬಂದು ಕಂಟ್ರೋಲ್ ಸಿಸ್ಟಮ್ ಪೇಪರ್ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ ಹೇಗಿದೆ ಏನು ಅಂತ ಅಂದ್ಬಿಟ್ಟು. ಸೊ ನಾನು ಒಂದು ವೀಡಿಯೋ ಮಾಡಿದ್ದೆ ನಿಮಗೆ. ಏನು ವಿಡಿಯೋ ಮಾಡಿದೆ ಲಾಸ್ಟಲ್ಲಿ ಅಂತಂದರೆ, ನಾನು ನಿಮಗೆ ಹೇಳಿದಂಥ ಟಾಪಿಕ್ಸ್ಗಳನ್ನು ಸತಿ ರಿವೈಂಡ್ ಮಾಡಿಬಿಡ್ತೀನಿ. ಬ್ಲಾಕ್ ಡಯಾಗ್ರಾಮ್, BGM, ಬ್ಲಾಕ್ ಡಯಾಗ್ರಾಮ್, signal flow graph, I'm sorry for the distraction guys, SFG signal flow graph. ಮತ್ತು ನಾನೇನು ಹೇಳಿದ್ದೆ, Module 3 ಹೇಳಿದ್ದೆ, Module 3 ಕಂಪ್ಲೀಟ್ ಹೇಳಿದ್ದೆ, Module 4 ಕಂಪ್ಲೀಟ್ ಹೇಳಿದ್ದೆ, ಅಲಾಂಗ್ ವಿತ್ ಬೋರ್ಡೆ ಪ್ಲಾಟ್ BD ಹೇಳಿದ್ದೆ. ಇಷ್ಟನ್ನು ಸ್ಟ್ರಕ್ಚರ್ಡ್ ಮಾಡ್ಕೊಳ್ಳಿ. ಆಮೇಲೆ ನೀವು ಬೇಕಾದರೆ Module 1ಇಂದ ಒಂದಿಷ್ಟು, Module 2ಇಂದ ಒಂದಿಷ್ಟು ಅಂತ ಡಿಸ್ಕಷನ್ ಮಾಡಿದ್ವಿ. Module 1ಇಂದ ಏನು ಟಾಪಿಕ್ಸ್ ಡಿಸ್ಕಸ್ ಮಾಡಿದ್ವಿ, Module 2ಇಂದ Module 2ಇಂದ ನಾವು ಡಿಸ್ಕಸ್ ಮಾಡಿದ್ದು ದಿ ಟ್ರಾನ್ಸಿಯೆಂಟ್ ರೆಸ್ಪಾನ್ಸ್ ಆಫ್ ಸೆಕೆಂಡ್ ಆರ್ಡರ್ ಸಿಸ್ಟಮ್ ಡಿಸ್ಕಸ್ ಮಾಡಿದ್ವಿ. ಸೊ ನಾವು ಏನು ಡಿಸ್ಕಸ್ ಮಾಡಿದ್ವಿ, ಪಾಸ್ ಖಂಡಿತ ಆಗ್ತೀರಾ ಅಂತ ನಾವು ಹೇಳಿದ್ವಿ, ಅದರಲ್ಲೇ ಬಂದಿದೆ. ನಥಿಂಗ್ ಎಲ್ಸ್ ಆರ್ ಕಮ್ ಔಟ್ ಫ್ರಮ್, ಆಯಿತಾ. ಆ್ಯಂಡ್ ಇನ್ನೊಂದು ಅನ್ಕೋಬೋದು, ಮ್ಯಾಮ್ ಬರೀ ಟಾಪಿಕ್ ಹೇಳಿದ್ರು, ಕ್ವಶನ್ಸು ಅಷ್ಟಾಗಿ ಹೇಳಿದ್ದೆ ಬರೀ 2015ಇಂದ 2025ಗೂ ಓದಿ ಅಂತ ಹೇಳ್ಬಿಟ್ರು ಅಷ್ಟೇ. ಅದರಲ್ಲಿ ಯಾವುದು ಇಂಪಾರ್ಟೆಂಟು ಏನು ಎತ್ತ ಹೇಳಲಿಲ್ಲ ಅಂತಂದು. ಒಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ನಾವು ಯಾವುದೇ ಕ್ವಶನ್ಸು ಪ್ರಾಬ್ಲಮ್ಯಾಟಿಕ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ರು, ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಶೀಟ್ ತೊಗೊಬಂದು ನಿಮಗೆ ಕೊಟ್ಟರು, ದಟ್ ಡಸಂಟ್ ವರ್ಕ್ಔಟ್ ಟು ಯು. ಜ್ಞಾಪಕ ಇಟ್ಕೊಳ್ಳಿ. ಏನಕ್ಕೆ ಅಂದರೆ ತುಂಬ ಸಿಂಪಲ್ಲು. ಒಂದೊಂದು ಸತಿ ಒಂದು ಡಿಫಿಕಲ್ಟ್ ಕ್ವಶನ್ಸ್ ಕೊಡ್ತಾನೆ, ಒಂದು ಸತಿ ಈಸಿ ಕ್ವಶನ್ಸ್ ಕೊಡ್ತಾನೆ, ನಾವು ಲಿಸ್ಟ್ ಹಾಕಿರೋ ಕ್ವಶನ್ಸ್ ಕೊಡ್ತಾನೆ ಅನ್ನೋದು ಐಡಿಯಾನೇ ಇರಲ್ಲ. ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ಗೆ ಯು ಆರ್ ನಾಟ್ ಹೆಲ್ಡ್ ರೆಸ್ಪಾನ್ಸಿಬಲ್ ಟು ಥಿಂಕ್ ಯರ್ ಸೆಲ್ಫ್ ದ್ಯಾಟ್ ದಿಸ್ ಕ್ವಶನ್ಸ್ ವಿಲ್ ಓನ್ಲಿ ಕಮ್ ಫಾರ್ ಎಕ್ಸಾಮ್. ಎಲ್ಲ ಥರ ಅಡ್ವಾನ್ಸಿಂದ, ಬೇಸಿಕ್ಕಿಂದ ಅಡ್ವಾನ್ಸ್ಡು, ಫ್ರಮ್ ಸ್ಕ್ರಾಚ್ ಟು ಅಡ್ವಾನ್ಸ್ಡು ಓದಲೇಬೇಕು. ಓದಾಗಲೇ ಬರೋಕ್ಕೆ ಸಾಧ್ಯ, ಇಲ್ಲಾಂದರೆ ಖಂಡಿತ ನಿಮಗೆ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ ಹತ್ತಲ್ಲ. ಥಿಯರಿ ಸಬ್ಜೆಕ್ಟಾ, ಒಂದಿಷ್ಟು ಥಿಯರಿ ಕ್ವಶನ್ಸ್ ಇಂಪಾರ್ಟೆಂಟ್ ಲಿಸ್ಟಾಗಿ ಕೊಟ್ಟರೆ ಅದರಲ್ಲಿ ಬರ್ಬೋದು, ಅದು ಗ್ಯಾರಂಟಿಡ್. ಯಾಕೆಂದರೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ರಿಪೀಟ್ ಆಗ್ತಿರುತ್ತೆ. ಬಟ್ ಪ್ರಾಬ್ಲಮ್ಯಾಟಿಕಲ್ಲಿ ಎಲ್ಲ ಹಂಗೆ ವರ್ಕೌಟ್ ಆಗೋಲ್ಲ. ಒಂದೊಂದು ಸತಿ ಒಂದೊಂದು ಥರ ಇರುತ್ತೆ, ಒಂದೊಂದು ಡಿಫಿಕಲ್ಟ್ ಇರುತ್ತೆ, ಒಂದೊಂದ್ಸಲ ಈಸಿ ಇರುತ್ತೆ. ಆ್ಯಂಡ್ ದ ಕ್ವಶನ್ಸ್ ಆಲ್ಸೋ ವೇರೀಸ್. ಅದಕ್ಕೆ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ದಾಗ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ನಾನು ಅಟ್ಲೀಸ್ಟ್ ಟಾಪಿಕ್ಸ್ ಕೊಟ್ಟಿದ್ದೆ ನಿಮಗೆ, ಅದರಲ್ಲೇ ಬಂದಿದೆ. ಯಾರು ನೋಡಿಲ್ಲ ಪ್ಲೀಸ್ ಮತ್ತೆ ಹೋಗಿ ನೋಡ್ಕೊಂಡು ಬನ್ನಿ, ಅದಷ್ಟೇ ಟಾಪಿಕ್ಸು. ಮತ್ತು ಹಳೆ ವರ್ಷದ ಕ್ವಶನ್ ಪೇಪರ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿತ್ತು ಅಂತಂದರೆ, ನಿಮಗೆ ಗ್ರಿಪ್ ಇತ್ತು ಕಾನ್ಸೆಪ್ಟಲ್ಲಿ ಅಂದರೆ, ಆವಾಗ ಚೆನ್ನಾಗಿ ಕೆಲಸ ಆಗಿರುತ್ತೆ, ಆಯಿತಾ. ಓಕೆ, ಈಗ ಏನಪ್ಪ ಅಂದರೆ, ಮೊದಲನೇದಾಗಿ ನಾವು ನೋಡೋದಾದರೆ, ಇಲ್ಲೊಂದು ಥಿಯರಿ ಇದೆ. ನಾನು ನಿಮ್ಗೆ ಹೇಳಿದ್ದೆ ಆಲ್ಮೋಸ್ಟ್ ಥಿಯರಿನೆಲ್ಲ ಓದ್ಕೊಳ್ಳಿ ಅಂತ. ಸೊ ಏನು ಥಿಯರಿ ಇದೆ, ಸ್ಕೆಚ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ ಅ ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್ ಆ್ಯಂಡ್ ಎಕ್ಸ್ಪ್ಲೇನ್ ವಿತ್ ದ ಸೂಟಬಲ್ ಎಕ್ಸಾಂಪಲ್ ಆ್ಯಂಡ್ ಆಲ್ಸೋ ಮೆನ್ಷನ್ ಇಟ್ಸ್ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್. ನಾನು ನಿಮ್ಗೆ ಹೇಳಿದ್ದೆ ಥಿಯರಿ ಕ್ವಶನ್ಸಲ್ಲಿ ಮೇನು ಕಂಟ್ರೋಲ್ ಸಿಸ್ಟಮ್ ಅಂದ್ರೇನು, ಓಪನ್ ಲೂಪ್ ಮತ್ತು ಕ್ಲೋಸ್ಡ್ ಲೂಪ್ ಬಗ್ಗೆ ಡಿಫ್ರೆನ್ಸು ಮತ್ತು ಅದ್ರ ಕಾನ್ಸೆಪ್ಟ್ ಕೇಳ್ತಾರೆ ಅಂತ ನಾನು ಥಿಯರಿ ಕ್ವಶನೆಲ್ಲ ಅದು ಆ್ಯಡ್ ಆನ್ ಮಾಡಿದ್ದೆ. ನಿಮಗೆ ಆ ವಿಡಿಯೋನ ವಾಚ್ ಮಾಡೋಕ್ಕೆ ಕೂಡ ಹೇಳಿದ್ದೆ. ಯಾರು ವಾಚ್ ಮಾಡಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ, ಅದರಲ್ಲಿ ಆಲ್ರೆಡಿ ಹೇಳಿರ್ತೀನಿ. ಅದೇ ಬಂದಿದೆ. ಎಷ್ಟು ಮಾರ್ಕ್ಸು ಕೊಟ್ಟಿದ್ದಾರೆ? 10 ಮಾರ್ಕ್ಸ್ಗೆ. ಯಾರು ಕೊಡ್ತಾರೆ 10 ಮಾರ್ಕ್ಸ್ಗೆ ಇದನ್ನು? ಡಿಫ್ರೆನ್ಸೇ ನಿಮಗೆ ಎಷ್ಟೋ ಸಲ 8 ಮಾರ್ಕ್ಸು ಕೊಡೋವಂಥದ್ದು ಮಾಡಿಬಿಟ್ಟಿದ್ದಾರೆ V2ನಲ್ಲಿ. ಬೇಕು ಅಂತ ಓಪನ್ ಮತ್ತು ಕ್ಲೋಸ್ಡ್ ಲೂಪ್ ಡಿಫ್ರೆನ್ಸ್ನ 8 to 6 ಕೇಳಿರೋ ಅಂಥದ್ದಿದೆ, 5ಗೂ ಕೇಳಿರೋ ಅಂಥದ್ದಿದೆ. ಬಟ್ ಬರೀ ಕ್ಲೋಸ್ಡ್ ಲೂಪ್ನೇ ಒಂದು ವಿಷಯವಾಗಿ ಇಟ್ಕೊಂಡು 10 ಮಾರ್ಕ್ಸು ಕೇಳಿರೋ ಅಂಥದ್ದು ಎಲ್ಲಿದೆ? ಬಂತಲ್ಲ 10 ಮಾರ್ಕ್ಸ್ ಈಸಿಯಾಗಿ. ಫಸ್ಟ್ ಕಂಡ ತಕ್ಷಣ ನಿಮ್ಗೆ 10 ಮಾರ್ಕ್ಸಿಗೆ ಬಂತು. ಆಮೇಲೆ ಇಲ್ಲಿ ಟ್ರಾನ್ಸ್ಫರ್ ಫಂಕ್ಷನ್ ಆಫ್ ದ ಸಿಸ್ಟಮ್ ಕೇಳಿದ್ದಾರೆ. ಇಫ್ ಯು ಅಂಡರ್ಸ್ಟುಡ್ ಯು ಕ್ಯಾನ್ ಡೂ ಇಟ್, ಇಲ್ಲ ಅಂದರೆ ಬೇಡ. ಯಾಕೆಂದರೆ ಕೆಲವ್ರಿಗೆ ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸುತ್ತೆ. ನಾನು ಎಲ್ಲನೂ ಪರಿಗಣನೆಗೆ ತೊಗೊಂಡು ಮಾತಾಡ್ತಿದ್ದೀನಿ. ನನಗೆ ಸ್ವಲ್ಪ ಈ ಟಾಪಿಕ್ ಕಾಂಪ್ಲೆಕ್ಸ್ ಅಂತ ಫೀಲ್ ಆಯಿತು, ಬಟ್ ಅದರ್ಸ್ ವಾಸ್ ನಾಟ್ ದ್ಯಾನ್ ದಸ್. ಓಕೆ, ಆಮೇಲೆ ಏನಪ್ಪ ಆಮೇಲೆ ಇಲ್ಲಿ ನೋಡಿ, ಬ್ಲಾಕ್ ಡಯಾಗ್ರಾಮ್ ಕೇಳಿದ್ದಾನೆ. ವೆರಿ ಸಿಂಪಲ್ ಬ್ಲಾಕ್ ಡಯಾಗ್ರಾಮು. ಏನು ಕೇಳಿದ್ದಾನಪ್ಪ ಬ್ಲಾಕ್ ಡಯಾಗ್ರಾಮಲ್ಲಿ? ತುಂಬಾ ಸಿಂಪಲಾಗಿ ಒಂದು ಕ್ವಶನನ್ನು ಬ್ಲಾಕ್ ಡಯಾಗ್ರಾಮಲ್ಲಿ ಕೇಳಿದ್ದಾನೆ, ವಿಚ್ ಇಸ್ ರಿಯಲಿ ಈಸಿ ಆ್ಯಂಡ್ ಇಟ್ ಈಸ್ ಆಲ್ಸೋ ದೇರ್ ಇನ್ ಯರ್ ಟೆಕ್ನಿಕಲ್ ಪಬ್ಲಿಕೇಶನ್ ಅಂತ ನಾನು ಹೇಳ್ತೀನಿ. ಚೆಕ್ ಮಾಡ್ತೀನಿ, ನಾನು ನೋಡಿದ್ದೀನಿ ಟೆಕ್ನಿಕಲಲ್ಲಿ. ಹಂಗೆ ಒಂದ್ಸಲಿ ನೋಡ್ಬೋಣ. ಇದೆ ಟೆಕ್ನಿಕಲಲ್ಲಿದೆ ಗ್ಯಾರಂಟಿ. ಇಲ್ಲ ಒಂದು ಮೂಲೆಯಲ್ಲಿದೆ ಅದು. ಇಟ್ ಈಸ್ ದೇರ್ ಸಮ್ವೇರ್, ಬಟ್ ಇವಾಗ ಟೆಕ್ನಿಕಲಲ್ಲಿ ಆ್ಯಡ್ ಆನ್ ಮಾಡಿರ್ಬೋದು. ನನ್ನ ಟೆಕ್ನಿಕಲ್ ಪಬ್ಲಿಕೇಶನಲ್ಲಿಲ್ಲ, ಬಟ್ ಇಟ್ ಈಸ್ ದೇರ್. ಓಕೆನಾ. ಸೊ ಇಲ್ಲಿ ಏನು ತುಂಬ ಸಿಂಪಲಾಗಿ ಕೊಟ್ಟಿದ್ದಾನೆ, ಏನೂ ನಿಮಗೆ ಕಷ್ಟ ಇಲ್ಲ. ಇಲ್ಲೇನಿದೆ, ಟೇಕ್ ಆಫ್ ಪಾಯಿಂಟು ಬಿಹೈಂಡ್ ದ ಬ್ಲಾಕ್ ಇದೆ, ಅದನ್ನು ಬಿಹೈಂಡ್ ತರ್ಬೋದು ಈ ಟೇಕ್ ಆಫ್ ಪಾಯಿಂಟು. ಆಮೇಲೆ ನೀವೇನು ಮಾಡ್ಬೋದು, ದಿಸ್ ಸಮೇಷನ್ ಈಸ್ ಅಪ್ಲಿಕೇಬಲ್ ಟು ದಿಸ್ ಬೋತ್ ಅಲ್ವಾ, G1ಗೂ ಅಪ್ಲಿಕೇಬಲ್ ಇದೆ
ಮತ್ತು ಏನಪ್ಪ ಅಂತ ಹೇಳಿದ್ರೆ G2H2ಗೂ ಅಪ್ಲಿಕೇಬಲ್ ಇದೆ, ಪ್ಯಾರಲಲ್ಲಿದೆ. ಏನು ಹೇಳಿದ್ವಿ ನಾವು, ಏನು ಡಿಸ್ಕಷನನ್ನು ಮಾಡಿದ್ವಿ, ಸಮೇಷನಲ್ಲಿದ್ದಾಗ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ವಿ, ಪ್ಯಾರಲಲ್ಲಿದ್ದಾಗ ಅಡಿಷನ್ ಅಂತ ಹೇಳಿದ್ವಿ. D2H2 ಆಗುತ್ತೆ. ಆಮೇಲೆ ಏನು ಮಾಡ್ಬೋದು ಅಂದರೆ ಫಸ್ಟ್ ಯು ಕ್ಯಾನ್ ಬ್ರಿಂಗ್ ದಿಸ್ ಟೇಕ್ ಆಫ್ ಪಾಯಿಂಟ್ ಟು ಹಿಯರ್. ಆವಾಗ ನೀವು ಟೇಕ್ ಆಫ್ ಪಾಯಿಂಟು ವೆನ್ ಯು ಆರ್ ಬ್ರಿಂಗಿಂಗ್ ಬಿಯಾಂಡ್ ದ ಬ್ಲಾಕ್ ಇಟ್ ಬಿಕಮ್ಸ್ 1/G. ಸೊ G1 ಡಿವೈಡೆಡ್ ಬೈ 1/G1 ಏನೋ ಆಗುತ್ತೆ. ಸೊ G1 ಆ್ಯಂಡ್ 1/G1 ಅನ್ನೋ ಥರ ಒಂದಾಗುತ್ತೆ. ಅದಾದಮೇಲೆ ನೀವು ಇದನ್ನು ಸಾಲ್ವ್ ಮಾಡ್ಕೊಂಡ್ಮೇಲೆ ಈ ಸಮೇಷನ್ ಆಲ್ಸೋ ವರ್ಕ್ಸ್ ಔಟ್ ಫಾರ್ G1. ಸೊ ಆವಾಗ ಏನು ಬರುತ್ತೆ ಅದನ್ನು ಸಾಲ್ವ್ ಮಾಡ್ಕೋತೀರಾ. ಆ್ಯಂಡ್ ವಾಟ್ ಇಸ್ ದ ರಿಸಲ್ಟೆಂಟ್ ಯು ಆರ್ ಗೋಯಿಂಗ್ ಟು ಗೆಟ್ ಅಟ್ ದ ಎಂಡ್, ಅದನ್ನು H1 ಜೊತೆಗೆ ಮಾಡ್ಕೋತೀರಾ. ವಾಟ್ ಈಸ್ ಯರ್ H1? ಯರ್ H1 ಇಸ್ ದ ಫೀಡ್ಬ್ಯಾಕ್ ಪಾತ್. ಅಷ್ಟೇ, ಅಲ್ಲಿ ಇನ್ನೇನು ಇಲ್ಲ ರೀ. ಇಟ್ಸ್ ವೆರಿ ಸಿಂಪಲ್. ಇಷ್ಟು ಸಿಂಪಲ್ ಲೆಕ್ಕನ ಅವ್ರು ನಿಮಗೆ ಕೊಟ್ಟಿದ್ದಾರೆ, ಹೌದಾ? ಇಷ್ಟು ಸಿಂಪಲ್ ಲೆಕ್ಕವನ್ನು ಅವರು ನಿಮಗೆ ಕೊಟ್ಟಿರೋ ಅಂಥದ್ದು. ಸೊ ಇಷ್ಟು ಸಿಂಪಲ್ ಲೆಕ್ಕ ನೀವು ಆರಾಮಾಗಿ ಮಾಡ್ಬೋದಲ್ವಾ? ಏನೂ ಕನ್ಫ್ಯೂಷನ್ ಇಲ್ಲ. ಈಗ ನಾನು ತುಂಬ ಸಿಂಪಲಾಗಿ ಹೇಳ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಸಮೇಷನ್ ಇದೆ ಅಂತಂದಾಗ ದಿಸ್ ಸಮೇಷನ್ ಇಸ್ ಅಪ್ಲಿಕೇಬಲ್ ಟು G1 ಆ್ಯಸ್ ವೆಲ್ ಆಸ್ G2. ಸೊ ನೀವೇನು ಮಾಡ್ಬೋದು, ಸಮೇಷನ್ನ ಸಪ್ರೇಟೇ ಮಾಡಾಕ್ಬಿಡ್ಬೋದು. ಇಲ್ಲೊಂದು ಸಮೇಷನ್ ಹಾಕ್ಕೋಬೋದು. ಅವಾಗ ಏನಾಗುತ್ತೆ, ಈ ಸಮ್ಮಿಂಗ್ ಪಾಯಿಂಟ್ ಇರುತ್ತಲ್ವ, ಇದನ್ನ ಇಲ್ಲೊಂದು ಹಾಕ್ಕೊಂಡು ಇಲ್ಲೊಂದು ಇಟ್ಕೊಂಡಾಗ ಇಲ್ಲೊಂದು ಆರೋ ಮಾರ್ಕ್ ಹಾಕ್ಕೊಳ್ಳಿ, ಇಲ್ಲೊಂದು ಸಮೇಷನ್ ಮಾಡ್ಕೊಳ್ಳಿ, ಅವಾಗ ಡಬಲ್ ಆಗುತ್ತೆ. ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಆಗ್ತಿದೆ ಅಂತಂದರೆ ಲೆಟ್ ಮಿ ರೈಟ್ ಇಟ್ ಅಗೇನ್. ನೋಡಿ, ಇದು ಒಂದಾಯ್ತಲ್ವ. ಇದೇ ಥರ ನೀವೇನು ಮಾಡ್ಬೋದು, ಇಲ್ಲೊಂದು ಆರೋ ಮಾರ್ಕ್ ಹಾಕಿ ಒಂದು ಸಮೇಷನ್ನ ತೊಗೋಬೋದು, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ತೊಗೋಬೋದು. ಆವಾಗ ಇದಕ್ಕೊಂದು ಸಮೇಷನ್ ಸೇರ್ತು ಆ್ಯಂಡ್ ಇಲ್ಲೇನು ಬರೋದಿಲ್ಲ, ಇದಿಷ್ಟೊಂದು ಸಮೇಷನ್ ಆಗುತ್ತೆ. ಸೊ ಇದು ಕ್ಲಿಯರ್ ಆಗುತ್ತೆ. ಈ ಸಮೇಷನ್ದು ಕ್ಲಿಯರ್ ಆಗಬೇಕು ಅಂದರೆ ದಿಸ್ ಟೇಕ್ ಆಫ್ ಪಾಯಿಂಟ್ ಶುಡ್ ಕಮ್ ಹಿಯರ್. ಸೊ ಟೇಕ್ ಆಫ್ ಪಾಯಿಂಟ್ ಇಲ್ಲಿ ತೊಗೊಂಬಂದು ಅವಾಗ ಇಲ್ಲಿ 1/G1 ಆ್ಯಂಡ್ 1/G1 ಅನ್ನೋ ಬ್ಲಾಕ್ಸ್ ಬರುತ್ತೆ. ಅದನ್ನು ತಿರ್ಗಾ ಈ ಸಮೇಷನ್ ಇದೆಯಲ್ಲ ಇದಕ್ಕೊಂದು ಸಾಲ್ವ್ ಮಾಡಿಕೊಂಡು ಆಲ್ ಟುಗೆದರ್ ಯು ಆರ್ ಗೆಟ್ಟಿಂಗ್ ದ ರಿಸಲ್ಟೆಂಟ್ ಅಲ್ವಾ. ಆ ರಿಸಲ್ಟೆಂಟ್ ಏನಾಗುತ್ತೆ, ಕ್ಯಾಸ್ಕೇಡ್ ಆಗಿಬಿಡುತ್ತೆ. ಇಲ್ಲೊಂದು ಸಾಲ್ವ್ ಆಯಿತು ಅಂದಾಗ ವಾಟ್ ಈಸ್ ದಟ್ ರಿಸಲ್ಟೆಂಟ್ ಯು ಆರ್ ಗೆಟ್ಟಿಂಗ್, ದಟ್ ಇಸ್ G2 + H2 ಬರ್ತಾ ಇದೆಯಾ? G2 + H2 ಬರ್ತಾ ಇದೆ. ಮತ್ತು ಇನ್ನೇನು ಅಂತ ಹೇಳಿದ್ರೆ ಐ ಜಸ್ಟ್ ಟೆಲ್ ಯು, ಪ್ಲೀಸ್ ಗಿವ್ ಮಿ ಅ ಮಿನಿಟ್. G2 + H2 ಬರ್ತಾ ಇದೆ. ಮತ್ತು ನೀವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ 1/G ಬರ್ತಿದೆ ಅಲ್ವಾ, G1 ಆ್ಯಂಡ್ 1/G1 ಬರ್ತಿದೆ ಅಲ್ವಾ, ಅದನ್ನು ನೀವು ಚೆಕ್ಔಟನ್ನು ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ಒಂದು ರಿಸಲ್ಟೆಂಟ್ ಬರುತ್ತೆ, ಈ G2 + H2 ಮತ್ತು ಅದ್ರ ರಿಸಲ್ಟೆಂಟು ಇಲ್ಲಿ H2 ಆಗಿರೋದ್ರಿಂದ ದಿಸ್ ಇಸ್ ಆಲ್ಸೋ ಫೀಡ್ಬ್ಯಾಕ್. ಕರೆಕ್ಟ್, ದಿಸ್ ಇಸ್ ಆಲ್ಸೋ ಫೀಡ್ಬ್ಯಾಕ್. ಇದು ಕ್ಯಾಸ್ಕೇಡ್ ಅಲ್ಲ, ಫೀಡ್ಬ್ಯಾಕ್ ಇದು. ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ದಿಸ್ ಇಸ್ ಅ ಫೀಡ್ಬ್ಯಾಕ್. ವೆರಿ ಸಾರಿ ಗೈಸ್ ಫಾರ್ disrupting you people. This is a feedback. I'm sorry for the distraction. Very sorry guys. Yes. Yeah. This is a feedback. So idu kuda feedback agutte. So that is g of s divided by 1 plus or minus g of s into h of s according to the summation point. Sorry for the distraction. Actually ನಾನು 2 blocks ನ ಪ್ಯಾರಲಲ್ ಆಗಿ ನೋಡಿದ ತಕ್ಷಣ ಪ್ಯಾರಲಲ್ ತಗೋತೀನಿ, ಹೆಚ್ಚು ಗಮನಿಸಲಿಲ್ಲ ನಾನು. ಐ ಆಮ್ ಸಾರಿ. ಅದೇ ಥರ G2 divided by 1 plus G2H2 ಅಥವಾ 1 - G2H2 ಅಕಾರ್ಡಿಂಗ್ ಟು ದಿಸ್ ಸಮೇಷನ್. ಇದು ಏನು ಬರುತ್ತೆ ರಿಸಲ್ಟೆಂಟು, ಮತ್ತು ತಿರ್ಗಾ ಇಲ್ಲೇನು ಬರುತ್ತೆ ರಿಸಲ್ಟೆಂಟು, ಎರಡು ಮತ್ತು ಸೀರೀಸಲ್ಲಾಗುತ್ತೆ. ಮತ್ತು ಆ ಸೀರೀಸ್ದು ರಿಸಲ್ಟೆಂಟ್ನ ದೆನ್ ಯು ಗೋಯಿಂಗ್ ಟು ಡೂ ಇಟ್ ಇನ್ ಪ್ಯಾರಲಲ್. ಓಕೆ, ಜ್ಞಾಪಕ ಆಯಿತಾ? ಇದು ಯಾವುದು ಫೀಡ್ಬ್ಯಾಕ್, ಜ್ಞಾಪಕ ಇಟ್ಕೊಳ್ಳಿ. ಮತ್ತೊಮ್ಮೆ ಸಾರಿ ಕೇಳ್ತಾ, ಫೀಡ್ಬ್ಯಾಕ್ ಇದು. ಮತ್ತು ತಿರ್ಗಾ ಈ ಟೇಕ್ ಆಫ್ ಪಾಯಿಂಟ್ ಇಲ್ಲಿ ಶಿಫ್ಟ್ ಮಾಡಿ ಮತ್ತೆ ತಿರ್ಗಾ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಿ ಇಲ್ಲೊಂದು ಸಮೇಷನು ಇದಕ್ಕೂ ಸೇರುತ್ತೆ ಮತ್ತು ಆಫ್ಟರ್ ಇನ್ ಸೀರೀಸ್ ಯು ಆರ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್. ಓಕೆ, ನಾನು ಹೆಚ್ಚಿಗೆ ಹೇಳಲ್ಲ. ಐ ಹೋಪ್ ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ನಿಧಾನಕ್ಕೆ ಕೇಳಿಸ್ಕೊಳ್ಳಿ, ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಐ ಆಮ್ ಸಾರಿ ಫಾರ್ ಡಿಸ್ಟ್ರಾಕ್ಟಿಂಗ್ ಯು ಆಲ್ ಪೀಪಲ್. ಸೊ ಇದೊಂದು ಕ್ವಶನ್ ಎಷ್ಟು ಕೇಳಿದ್ದಾರೆ, 10 ಮಾರ್ಕ್ಸ್ ಕೇಳಿದ್ದಾರೆ. ಆಯ್ತಲ್ಲ, 10 ಮಾರ್ಕ್ಸು ತುಂಬ ಈಸಿ ಇತ್ತು ಕ್ವಶನ್ನು ಅಲ್ವಾ. ನೆಕ್ಸ್ಟ್ ಕ್ವಶನ್ನು, ನೆಕ್ಸ್ಟ್ ಯಾವ್ದು ಕೇಳಿದ್ದಾರೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಬನ್ನಿ. ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ಎಸ್, ನೋಡಿ ಈ ನೆಕ್ಸ್ಟ್ ಕ್ವಶನ್ ಬಂದು ಇದು ನಾನೆಲ್ಲ ನೋಡೋದು. ದಿಸ್ ಇಸ್ G2 G3. ಓಕೆ, ವೇಟ್ ಅ ಮಿನಿಟ್, ಐ ಜಸ್ಟ್ ಚೆಕ್ ಇಟ್ ಔಟ್ ವೆದರ್ ಥಿಂಗ್ಸ್ ಆರ್ ದೇರ್ ಅಂದ. ಹಾಂ ಇದಲ್ಲ, ಇರಿ, ವಿ ಹ್ಯಾವ್ ದ ಸೇಮ್ ಕ್ವಶನ್ ಸಮ್ವೇರ್. ಐ ಜಸ್ಟ್ ಚೆಕ್ ಇಟ್ ಔಟ್. ನಾನು ಈ ಕ್ವಶನ್ಸ್ ಎಲ್ಲ ನೋಡಿದ ನೆನಪಿದೆ. ಇದೆನಾ? ಹಾಂ, ಐ ಗಾಟ್ ಇಟ್ ಇನ್ ಟೆಕ್ನಿಕಲ್ ಪಬ್ಲಿಕೇಶನ್ ಗೈಸ್. ಬಟ್ ಇದು ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಅಂದರೆ ಇನ್ನೊಂದು ಸಮೇಷನ್ ಎಕ್ಸ್ಟ್ರಾ ಆ್ಯಡ್ ಆನ್ ಆಗಿಲ್ಲ, ಈ ಲಾಸ್ಟಲ್ಲಿ ಆ್ಯಡ್ ಆನ್ ಆಗಿದೆ ಒಂದು ಸಮೇಷನ್ನು, ಹೆಚ್ಚು ಕಮ್ಮಿ ಅದೇ ಥರನೇ. ಸೊ ದಿಸ್ ಇಸ್ ಆಲ್ಸೋ ಒನ್ ನೈಸ್ ಪ್ರಾಬ್ಲಮ್ ವಿಚ್ ದೇ ಹ್ಯಾವ್ ಗಿವನ್. ಸೊ ಈ ಪ್ರಾಬ್ಲಮನ್ನು ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ದಿಸ್ ಇಸ್ ಆಲ್ಸೋ ಗಿವನ್ ಫಾರ್ 10 ಮಾರ್ಕ್ಸ್. ಫಸ್ಟು ನ್ಯಾಪ್ ಕಟ್ಕೊಳ್ಳಿ, ಡೈರೆಕ್ಷನ್ ಮುಖಾಂತರ ಫಾಲೋ ಅಪ್ ಮಾಡಿ. ಇಟ್ ಈಸ್ ವಿತೌಟ್ ಫೇಲ್. ಡೈರೆಕ್ಷನ್ ಮುಖಾಂತರನೇ ನೀವು ಫಾಲೋ ಅಪ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ, ಈ ಪಾಯಿಂಟು ಕನ್ಫ್ಯೂಷನ್ ಮಾಡ್ಕೊಳ್ಳೋದು,
ಇಲ್ಲೊಂದು ಸಮೇಷನ್ ಇದೆ, ಈ ಸಮೇಷನ್ನು ಕನ್ಫ್ಯೂಷನ್ ಮಾಡ್ಕೊಳ್ಳೋದು, ಹೆಂಗೆ ಸಾಲ್ವ್ ಮಾಡೋದು ಏನು ಎಲ್ಲ ನಿಮ್ಮ ಡೈರೆಕ್ಷನ್ ಮುಖಾಂತರನೇ ಹೋಗುತ್ತೆ, ಬೇರೆ ಏನಾಗಲ್ಲ. ಎಲ್ಲ ನಿಮ್ಮ ಡೈರೆಕ್ಷನ್ ಮುಖಾಂತರನೇ ಹೋಗುತ್ತೆ. ನೀವೇನು ಮಾಡ್ಬೋದು, ಈ ಪಾಯಿಂಟ್ನ ಬೇಕಾದ್ರೆ ಇಲ್ಲಿ ಈಸಿಯಾಗಿ ಶಿಫ್ಟ್ ಮಾಡ್ಬೋದು. ಈ ಕಡೆ ಉಂಟು ಟೇಕ್ ಆಫ್ ಪಾಯಿಂಟ್ ಶಿಫ್ಟ್ ಮಾಡಿಬಿಟ್ರೆ ಆವಾಗ ಈ ಟೇಕ್ ಆಫ್ ಪಾಯಿಂಟ್ ಕ್ಲಿಯರ್ ಆದರೆ G2 G3 ಆ್ಯಂಡ್ H2 ಸಾಲ್ವ್ ಮಾಡಿಕೊಂಡು ಮತ್ತು ಇದನ್ನು ಸಾಲ್ವ್ ಮಾಡಿಕೊಂಡು ದೆನ್ ಯು ಕ್ಯಾನ್ ಮೂವ್ ಫಾರ್ವರ್ಡ್ ವಿತ್ ಥಿಂಗ್ಸ್ ಆ್ಯಂಡ್ ದ ಸಮೇಷನ್ ಇಸ್ ಕನೆಕ್ಟೆಡ್ ಟು G2 ಆ್ಯಸ್ ವೆಲ್ ಆಸ್ H1. ಅದು ನೆನಪಿನಲ್ಲಿರಲಿ. ಓಕೆನಾ? ಎಸ್, ಈ ರೀತಿಯಾಗಿ ನೀವು ಸಾಲ್ವ್ ಮಾಡ್ಕೋಬೋದು. ಸೊ ಇದೆಲ್ಲ ಆಲ್ಮೋಸ್ಟ್ ನಿಮ್ಮ ಹಳೆಯ ವರ್ಷದ ಕ್ವಶನ್ ಪೇಪರ್ಗಳಲ್ಲಿ ನೀವು ಕಾಣ್ತೀರಾ. ಯಾಕೆಂದರೆ ನನಗೆ ಕ್ವಶನ್ಸ್ಗಳೆಲ್ಲ ನೋಡಿದ ನಾಲ್ಕ ಹಳೆಯ ವರ್ಷದ ಕ್ವಶನ್ ಪೇಪರ್ಸ್ಗಳಲ್ಲಂತೂ ಖಂಡಿತ ಇರುತ್ತೆ. ದಯವಿಟ್ಟು 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 ಖಂಡಿತ ಇರುತ್ತೆ. ನೀಟಾಗಿ ನೋಡ್ಕೊಳ್ಳಿ ಗೈಸ್. ಎಲ್ಲ ಹಳೆಯ ವರ್ಷದ ಕ್ವಶನ್ ಪೇಪರ್ಸ್ ನೀವು ಚೆನ್ನಾಗಿ ರಿವಿಷನ್ ಮಾಡಿತ್ತು ಅಂದರೆ ವಿತ್ತು ಪ್ರಾಪರ್ ಆನ್ಸರ್ಸು, ಆವಾಗ ನಿಮಗೆ ಖಂಡಿತವಾಗಿ ನಾವೇನಂತ ಹೇಳ್ಬೋದು, ಖಂಡಿತವಾಗಿ ನಿಮಗೆ ಇದು ಎಲ್ಲ ಗೊತ್ತಾಗಿರುತ್ತೆ ಹೇಗೆ ಮಾಡಬೇಕು ಏನು ಅಂತ. ಬಟ್ ಒಂದು ಸ್ವಲ್ಪ ನೀಟಾಗಿ ಡೈರೆಕ್ಷನ್ ನೋಡ್ಕೊಳ್ಳಿ, ಯಾವ್ದು ಎಲ್ಲಿ ಹೋಗ್ತಿದೆ ಏನು ಅಂತ ಅದ್ರ ಪ್ರಕಾರ ಅರ್ಥ ಫಾಲೋ ಮಾಡಿ. ಓಕೆನಾ? ಇದು ಬ್ಲಾಕ್ ಡಯಾಗ್ರಾಮ್. ಓಕೆ, 10 ಇಲ್ಲೇನು ಮಾಡಿದ್ದಾನೆ, ಮತ್ತು ಸಿಗ್ನಲ್ ಫ್ಲೋ ಗ್ರಾಫನ್ನು ಕೊಟ್ಟಿದ್ದಾನೆ. ಸಿಗ್ನಲ್ ಫ್ಲೋ ಗ್ರಾಫ್ ಒಂದು ಕ್ವಶ್ಚನ್ನು, ಮತ್ತು ಬ್ಲಾಕ್ ಡಯಾಗ್ರಾಮ್ ಓವರ್ ಸಿಗ್ನಲ್ ಫ್ಲೋ ಗ್ರಾಫ್ ಕೇಳಿದ್ದಾನೆ. ಈ ಕ್ವಶನ್ ಅದು ತುಂಬ ಇಂಪಾರ್ಟೆಂಟ್, ಬರ್ತಾನೆ ಇರುತ್ತೆ ತುಂಬ. ಇದು ಟೆಕ್ನಿಕಲಲ್ಲೂ ಇದೆ. ಇದೊಂದು ಕ್ವಶನ್ ಕೇಳಿದ್ದಾನೆ. ಮತ್ತು ಟ್ರಾನ್ಸ್ಫರ್ ಫಂಕ್ಷನ್ ಆಫ್ ದ ಬ್ಲಾಕ್ ಡಯಾಗ್ರಾಮ್ ಯೂಸಿಂಗ್ ಬ್ಲಾಕ್ ಡಯಾಗ್ರಾಮ್ ರಿಡಕ್ಷನ್ ಟೆಕ್ನಿಕ್. ನೋಡಿ, ಇದು ಇನ್ನೂ ಈಸಿ ಕ್ವಶನ್ ಕೊಟ್ಟಿದ್ದಾನೆ ಇಲ್ಲಿ. ಬ್ಲಾಕ್ ಡಯಾಗ್ರಾಮ್ ರಿಡಕ್ಷನ್ ಟೆಕ್ನಿಕ್ಗೆ ಸಂಬಂಧಪಟ್ಟಂತೆ ಆರಾಮಕ್ಕೇನಿಲ್ಲ, ತಲೆಗೆಡ್ಸ್ಕೋಬೇಡಿ. ಈ ಟೇಕ್ ಆಫ್ ಪಾಯಿಂಟ್ನ ಯು ಆರ್ ಗೋಯಿಂಗ್ ಟು ಬ್ರಿಂಗ್ ಇಟ್ ಬಿಹೈಂಡ್ ದ ಬ್ಲಾಕ್. ಓಕೆ, ಬಿಯಾಂಡ್ ಇದೆ. ಬಿಯಾಂಡ್ ಯಾವತ್ತು ಬಿಹೈಂಡ್ ಬರುತ್ತೆ, ಬಿಹೈಂಡ್ ಯಾವತ್ತು ಬಿಯಾಂಡ್ ಆಗುತ್ತೆ. ಓಕೆನಾ? ಬಿಹೈಂಡ್ ದ ಬ್ಲಾಕ್ ಇದ್ದಾಗ ಯು ಆರ್ ಗೋಯಿಂಗ್ ಟು ಮೂವ್ ಬಿಯಾಂಡ್ ದ ಬ್ಲಾಕ್. ಇಫ್ ಟೇಕ್ ಆಫ್ ಪಾಯಿಂಟ್ ಇಸ್ ಬಿಹೈಂಡ್, ಯು ಮೂವ್ ಬಿಯಾಂಡ್ ದ ಬ್ಲಾಕ್. ಆರ್ ಇಫ್ ಟೇಕ್ ಆಫ್ ಪಾಯಿಂಟ್ ಇಸ್ ಬಿಯಾಂಡ್ ದ ಬ್ಲಾಕ್, ಯು ಮೂವ್ ಬಿಹೈಂಡ್ ದ ಬ್ಲಾಕ್. ಸೊ ಈಗ ಬಿಹೈಂಡ್ ದ ಬ್ಲಾಕ್ ಮೂವ್ ಮಾಡ್ಕೊಂಡಾಗ ಇಲ್ಲಿ G1 ಆ್ಯಂಡ್ ಏನು ಬರುತ್ತೆ ನಿಮಗೆ. ಸೊ ಇಲ್ಲಿ G1 ಮತ್ತು ವೇಟ್ ಅ ಮಿನಿಟ್, ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ಎಸ್, ಇಲ್ಲಿ ಏನು ಬರ್ತಾಯಿದೆ ಅಂತ ಹೇಳಿದ್ರೆ, ಸೊ ಯು ವುಡ್ ಬಿ ಗೆಟಿಂಗ್ ಇಟ್ ಆಸ್ ದಟ್ ಈಸ್ G1 ಆ್ಯಂಡ್ ಇಲ್ಲೂ ಮೇಲ್ಗಡೆನೂ G1 ಬರುತ್ತೆ. ಸೊ ಇಲ್ಲೊಂದು ಬ್ಲಾಕ್ ಬರುತ್ತೆ. ಆವಾಗ ದಿಸ್ ಫೀಡ್ಬ್ಯಾಕ್ನ ನೀವು ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದು. ಆಮೇಲೆ ಇಲ್ಲೊಂದು ಸಮೇಷನ್ ಇದೆ, ಇಲ್ಲೊಂದು ಸಮೇಷನ್ ಇದೆ. ನಾವು ಕಟ್ಕೊಳ್ಳಿ, ದೇರ್ ಆರ್ ಟೂ ಸಮೇಷನ್ ಪಾಯಿಂಟ್ಸ್ ಆ್ಯಂಡ್ ಈ 2 ಸಮೇಷನ್ ಪಾಯಿಂಟ್ಗೆ ಕನ್ಫ್ಯೂಷನ್ ಮಾಡಿಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಏಕೆಂತಂದರೆ ಇಲ್ಲೊಂದು ಸಮೇಷನ್ ಪಾಯಿಂಟ್ ಆಲ್ರೆಡಿ ಇದೆ. ಸೊ ಈ ಸಮೇಷನ್ ಪಾಯಿಂಟ್ G1 ಮಾತ್ರ ಸೇರುತ್ತೆ ಆ್ಯಂಡ್ ಈ ಸಮೇಷನ್ ಪಾಯಿಂಟ್ ಬಂದು G2 H2 ಮಾತ್ರ ಸೇರುತ್ತೆ. ದಿಸ್ ಸಮೇಷನ್ ಪಾಯಿಂಟ್ ಈಸ್ ಲೈಕ್ ಕಂಪ್ಲೀಟ್ಲಿ ನಾಟ್ ಲಿಂಕ್ ಟು G1. ಸೊ ಹಾಗಾಗಿ ನೀವೇನು ಮಾಡ್ಬೋದು, ಇದನ್ನೊಂದು ಸೆಟ್ ಸಾಲ್ವ್ ಮಾಡ್ಬೋದು. ನಾನು ಹೇಳಿದ್ನಲ್ಲ, ಟೇಕ್ ಆಫ್ ಪಾಯಿಂಟ್ ಯು ಟು ಮೂವ್ ಬಿಹೈಂಡ್ ದ ಬ್ಲಾಕ್, ಯು ವಿಲ್ ಗೆಟ್ ಒನ್ ಸೆಕೆಂಡ್ G1 ಏನೋ ಬರುತ್ತೆ ಇಲ್ಲಿ. ಇದನ್ನು ಸಾಲ್ವ್ ಮಾಡ್ಕೋಬೋದು. ಸಾಲ್ವ್ ಮಾಡಿಕೊಂಡು ಮತ್ತು ಈ ಫೀಡ್ಬ್ಯಾಕ್ನ ಕ್ಲಿಯರ್ ಮಾಡಿಕೊಂಡು ಆ ನಂತರ ಯು ಕ್ಯಾನ್ ಡೂ ವಿತ್ ಥಿಂಗ್ಸ್ ಅಷ್ಟೇ. ತುಂಬ ಸಿಂಪ್ಲಿಫೈಡ್ ಆಗಿ ಕೊಟ್ಟಿದ್ದಾರೆ. ಒಂದ್ಸಲ ಚೆಕ್ ಮಾಡಿ ಏನು ಅಂತಂದು ನಾನು ಸ್ಕೀಮ್ ಆಫ್ ವೈಲೇಷನ್ ಬಂದ ಮೇಲೂ ಕೂಡ ಒಂದ್ಸಲ ಡಿಸ್ಕಷನನ್ನು ಮಾಡ್ತೀನಿ. ಮತ್ತು ಸೊ ಇಲ್ಲೇ ಕೊಟ್ಟಿದ್ದಾನೆ. ಸೊ ಎಷ್ಟಾಯಿತು, ಇದು 2 5 ಮಾರ್ಕ್ಸು ಆಯಿತು. ಸೊ ಮತ್ತು ಇದೆರಡು 10 ಮಾರ್ಕ್ಸಿಗಾಯಿತು. ಸೊ ಎಷ್ಟಾಯಿತು, 20 ಆಯಿತು. ಸೊ ನಿಮಗೆ ಬ್ಲಾಕ್ ಡಯಾಗ್ರಾಮ್ ಕಂಪ್ಲೀಟಾಗಿ ಓದಿರೋರಿಗೆ ಬ್ಲಾಕ್ ಡಯಾಗ್ರಾಮಿಂದ 20 ಮಾರ್ಕ್ಸ್ ತೊಗೊಳ್ಳೋ ಅವಕಾಶ ಆಗಿದೆ. ಪ್ಲಸ್ ಸಿಗ್ನಲ್ ಫ್ಲೋ ಗ್ರಾಫ್ ಮತ್ತು ಬ್ಲಾಕ್ ಡಯಾಗ್ರಾಮ್ ಎರಡೂ ಓದೋರಿಗೆ 2ರಿಂದ 20 ತೊಗೊಳ್ಳೋಂಥ ಅವಕಾಶ ಆಗಿದೆ. ಸೊ ನಾನು ಅದೇ ಹೇಳೋದು, ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ ಯು ಟು ಪ್ರಾಕ್ಟೀಸ್ ಇಟ್ ವೆಲ್. ಓಕೆ, ನೆಕ್ಸ್ಟು. ಸೊ ಕ್ವಶನ್ಸ್ ಎಲ್ಲ ಈಸಿನೇ ಕೊಟ್ಟಿದ್ದಾರೆ. ನಾಟ್ ಮಚ್ ಕಾಂಪ್ಲೆಕ್ಸ್ ಆ್ಯಂಡ್ ನಾಟ್ ಮಚ್ ಟು ಥಿಂಕ್, ಲೈಕ್ ಏನು ಮಾಡಬಹುದು ಅಂತ ಏನಿಲ್ಲ. ಆ್ಯಂಡ್ ನೆಕ್ಸ್ಟು ನಾವು ನಿನ್ನೆ ತಾನೇ ಡಿಸ್ಕಸ್ ಮಾಡಿದ್ವಿ, ಮೊನ್ನೆ ತಾನೇ ಟೈಮ್ ರೆಸ್ಪಾನ್ಸ್ ಸ್ಪೆಸಿಫಿಕೇಷನ್ ಕರ್ವ್ ಆ್ಯಂಡ್ ಡಿಟರ್ಮೈನ್ ಒನ್ ಆಫ್ ದ ಸ್ಪೆಸಿಫಿಕೇಷನ್ ಪ್ಯಾರಾಮೀಟರ್ ಅಂತ. ಟೈಮ್ ರೆಸ್ಪಾನ್ಸ್ ಸ್ಪೆಸಿಫಿಕೇಷನ್ ಟ್ರಾನ್ಸಿಯೆಂಟ್ ರೆಸ್ಪಾನ್ಸ್ ಆಫ್ ಸೆಕೆಂಡ್ ಆರ್ಡರ್ ಸಿಸ್ಟಮ್, ಅದರದ್ದು ಕರ್ವ್ ಬರೆದು ಕಂಪ್ಲೀಟು, ಅದರಲ್ಲಿ ಒಂದು ಪ್ಯಾರಾಮೀಟರ್ ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ 7 ಮಾರ್ಕ್ಸ್ ಬಂತಲ್ವಾ ನಾವು ಹೇಳಿರೋ ಟಾಪಿಕ್ಕಿಂದನೇ. ಮತ್ತು ಈ ಕ್ವೆಶ್ಚನ್ ಬಂದು ಸೆಕೆಂಡ್ ಆರ್ಡ್ರ್ ಮೇಲೆ ಕ್ವಶನನ್ನು ಕೇಳಿದ್ದಾರೆ. ನಾವು ಸೆಕೆಂಡ್ ಆರ್ಡ್ರ್ ಕೂಡ ಮೆನ್ಷನ್ ಮಾಡಿದ್ವಿ, ಅದರಲ್ಲೂ ಕೂಡ ಕ್ವಶನ್ ಬಂದಿದೆ. ಸೊ ನಿಮಗೆ 7 + 6 ಅಂತ ಹೇಳಿದಾಗ ಎಷ್ಟಾಯಿತು. ಸೊ ಇಟ್ ಈಸ್ 13 ಮಾರ್ಕ್ಸ್ ಬಂದಿದೆ. ಇಲ್ಲಿ 13 ಮಾರ್ಕ್ಸ್ ಬಂದಿದೆ. ನೀವು ಯೂನಿಟಿ ಫೀಡ್ಬ್ಯಾಕ್ ಸಿಸ್ಟಮ್ ರೆಸ್ಪಾನ್ಸ್ ಏನಾದ್ರು ಓದಿತ್ತು ಅಂತಂದರೆ ನಿಮ್ಗೆ ಅಲ್ಲೂ 7 ಬಂತು ಅಂದರೆ ಮತ್ತೆ 20 ಆಯಿತು. ಆಯಿತಾ? ಸೊ ನೀವು ಓದಿದ್ದಾರೆ. ಇಲ್ಲಿ ನಾವು ನೋಡ್ಬೋದು ನೋಡಿ, ಇದೇ ನಾವು ಹೇಳಿದ್ದಲ್ವಾ,
ರೈಸ್ ಟೈಮು, ಪೀಕ್ ಓವರ್ ಶೂಟು, ಸೆಟ್ಲಿಂಗ್ ಟೈಮ್, ಇದ್ರ ಮೇಲೆ ಪ್ರಾಬ್ಲಮ್ಸು ಅಂತ ಹೇಳಿದ್ವಿ ನಾವು. ಟ್ರಾನ್ಸಿಯಂಟ್ ರೆಸ್ಪಾನ್ಸ್ ಆಫ್ ಸೆಕೆಂಡ್ ಆರ್ಡರ್ ಸಿಸ್ಟಮ್ ಅದು ಕೂಡ ಬಂದಿದೆ. ಮತ್ತು ಏನು ಮಾಡ್ಬೋದು, ಟ್ರಾನ್ಸ್ಫರ್ ಫಂಕ್ಷನ್ ಆಫ್ ದ ಫಸ್ಟ್ ಆರ್ಡರ್ ಸಿಸ್ಟಮ್ ಆ್ಯಂಡ್ ಸ್ಕೆಚ್ ದ ಟೈಮ್ ರೆಸ್ಪಾನ್ಸ್ ಕರ್ವ್ ಸಬ್ಜೆಕ್ಟೆಡ್ ಟು ಸ್ಟೆಪ್ ಇನ್ಪುಟ್ ಆ್ಯಂಡ್ ಯೂನಿಟ್ ರ್ಯಾಮ್. ಸೊ ಇಲ್ಲಿ ಟ್ರಾನ್ಸ್ಫರ್ ಫಂಕ್ಷನ್ ಆಫ್ ಫಸ್ಟ್ ಆರ್ಡರ್ ಆ್ಯಂಡ್ ಸೆಕೆಂಡ್ ಆರ್ಡರ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಅದ್ರ ಮೇಲೆ ಕ್ವಶನನ್ನು ಕೊಟ್ಟಿದ್ದಾರೆ. ನೀವು ಇದನ್ನು ಬರ್ದಿದ್ದೀರಾ ಅಂದರೂ 20ನೇ, ಯಾವುದೂ ಅಂಥ ಡಿಫಿಕಲ್ಟಿ ಇಲ್ಲ ಅಂತ ನಾನು ಅನ್ಕೋತೀನಿ. ನಾಟ್ ದ್ಯಾಟ್ ಮಚ್, ಟೂ ಮಚ್ ಡಿಫಿಕಲ್ಟ್ ಏನಿಲ್ಲ. ಆಮೇಲೆ ಈ ಮಾಡ್ಯೂಲ್ 4ಅಲ್ಲಿ ಸ್ಟೆಬಿಲಿಟಿ ಮತ್ತು ರೂಟ್ ಲೋಕಸ್ನ ಕೇಳಿದ್ದಾರೆ. ರೂಟ್ ಲೋಕಸ್ಸು ಈ ಥರನ ಕೇಳಿದ್ದಾರೆ. ಸೊ ರೂಟ್ ಲೋಕಸ್ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡ್ಬೋದಾಯಿತು, ಬಟ್ ಈ ಥರ ಕೇಳಿದ್ದಾರೆ. ಓಕೆ, ಇದೊಂದು ಸ್ವಲ್ಪ ವರ್ಕ್ ಮಾಡಬೇಕು ನೀವು, ನಾಟ್ ಅ ಪ್ರಾಬ್ಲಮ್. ಬಟ್ ಈ ರೂಟ್ ಲೋಕಸ್ ನೋಡಿ ನಿಮಗೆ 12 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ನಾನು ಹೇಳಿದೆ ರೂಟ್ ಲೋಕಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಿಮಗೆ 12 10ಗೆ ಬರೋಂಥ ಚಾನ್ಸಸ್ ಅಂತೇಳಿ. ಸೊ ಇಲ್ಲಿ 12 ಬಂದಿದೆ ಆ್ಯಂಡ್ ಇಲ್ಲಿ 8 ಬಂದಿದೆ. ಆ್ಯಂಡ್ ಇವಾಗ ಇದ್ರಲ್ಲಿ ನೋಡ್ಬೋದಾಗಿರುತ್ತೆ, ದಿಸ್ ಕ್ವಶನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ತುಂಬ ಕ್ವಶನ್ ಪೇಪರ್ಗಳಲ್ಲಿ ಬಂದಿದೆ. ನಾನು ಅದಕ್ಕೆ ಆದಷ್ಟು ಹೇಳ್ತೀನಿ, ಕ್ವಶನ್ ಪೇಪರ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಕ್ವಶನ್ ಪೇಪರ್ಗಿಂತ ದೊಡ್ಡದು ಇನ್ಯಾವುದೂ ಇಲ್ಲ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ ಸ್ಪೆಷಲಿ. ಯಾಕೆಂದರೆ ಎಲ್ಲ ಥರ ಫೇಸು ನೋಡ್ತೀರಾ. ಒಂದು ಕ್ವಶನ್ ಪೇಪರ್ ಅಂತ ಬಂದರೆ ಎಸ್ಪೆಷಲಿ ಪ್ರಾಬ್ಲಮ್ಯಾಟಿಕ್ಕು, ಥಿಯರಿಯಲ್ಲಿ ನಿಮಗೆ ಕ್ವಶನ್ ಪೇಪರ್ ಇನ್ನೂ ಹೆಲ್ಪ್ ಆಗುತ್ತೆ. ಆದರೆ ಪ್ರಾಬ್ಲಮ್ಯಾಟಿಕ್ಕಲ್ಲಿ ನಿಮಗೆ ಎಷ್ಟು ಅಂದರೆ 70% ಆದರೂ ಹೆಲ್ಪ್ ಆಗುತ್ತೆ. ಯಾಕೆ ಗೊತ್ತಾ, ಪ್ರಾಬ್ಲಮ್ಯಾಟಿಕಲ್ಲಿ ನಿಮಗೆ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನು ಅದೇ ರಿಪೀಟ್ ಆಗುತ್ತೆ ಅನ್ನೋವಂಥದ್ದು ಯಾವ ಗ್ಯಾರಂಟಿನೂ ಇಲ್ಲ. ಎಲ್ಲೋ ಒಂದು 40 to 50% ಹಂಗಾಗುತ್ತೆ. ಬಟ್ ಆದರೂ ನಿಮಗೆ ತುಂಬಾ ಹೆಲ್ಪ್ ಆಗಬೇಕು ಅಂತಂದರೆ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ಗೂ ಕೂಡ ಕ್ವಶನ್ ಪೇಪರ್ ಇಂಪಾರ್ಟೆಂಟ್. ಯಾಕೆ ಗೊತ್ತಾ, ಕ್ವಶನ್ ಪೇಪರ್ ನೀವು ಎಷ್ಟು ವರ್ಕ್ ಮಾಡ್ತೀರಾ ಅಷ್ಟು ನೀವು ಡಿಫಿಕಲ್ಟ್ ಫೇಸಸ್ ಕ್ರಾಸ್ ಮಾಡಿ ಬರ್ತೀರಾ. ಬಿಕಾಸ್ ಒಂದು ಸರಿ ಕ್ವಶನ್ ಪೇಪರ್ ಕೊಟ್ಟಂಗೆ ಇನ್ನೊಂದು ಸತಿ ಕೊಡಲ್ಲ. ಒಂದ್ಸಲಿ ಕಷ್ಟ ಕೊಡ್ತಾನೆ, ಒಂದ್ಸಲ ಈಸಿ ಕೊಡ್ತಾನೆ, ಒಂದ್ಸಲ ಮೀಡಿಯಮ್ ಕೊಡ್ತಾನೆ, ಒಂದ್ಸತಿ ಕ್ವಶನ್ನೇ ಎಲ್ಲಿದೆಯಪ್ಪ ಇದು, ಯಾವ ಬುಕ್ಕಲ್ಲಿ ಇದೆಯಪ್ಪ ಇದು, ಯಾರೂ ಮಾಡೇ ಇಲ್ಲ, ಎಲ್ಲಿಂದ ತೆಗೆದು ಹಾಕ್ಬಿಟ್ಟ ಅನ್ನೋ ಥರನೂ ಕೊಡ್ತಾನೆ ವಿಟಿವ್ಲಿ. ಹಂಗೂ ಇರುತ್ತೆ. ಸೊ ಹಾಗೆಲ್ಲ ಇದ್ದಾಗ ನೀವು ಎಲ್ಲ ಫೇಸಸ್ನು ಕವರ್ ಮಾಡೋಕ್ಕೆ ಸಾಧ್ಯ ಓನ್ಲಿ ಇನ್ ದ ಫಾರ್ಮ್ ಆಫ್ ಕ್ವಶನ್ ಪೇಪರ್ಸ್. ಇನ್ಯಾವುದ್ರಿಂದನೂ ಸಾಧ್ಯ ಇಲ್ಲ. ನೀವು ನೋಡೋ ಡಿಫಿಕಲ್ಟ್ ಫೇಸು, ನೀವು ನೋಡೋ ಈಸಿ ಫೇಸು, ನೀವು ನೋಡೋ ಮೀಡಿಯಮ್ ಫೇಸ್ ನಿಮ್ಮ ಕ್ವಶನ್ ಪೇಪರಲ್ಲ. ನೀವು ಹಳೆಯ ವರ್ಷದ ಎಷ್ಟು ಕ್ವಶನ್ ಪೇಪರ್ ಮಾಡ್ತೀರಾ ಅಷ್ಟೂ ಕ್ವಶನ್ ಪೇಪರ್ಸಿಂದನೂ ನೀವು ನೋಡ್ತಕ್ಕಂತಹ ಈಸಿ, ಮೀಡಿಯಮ್ ಆ್ಯಂಡ್ ಡಿಫಿಕಲ್ಟ್ ಫೇಸಸ್ ಇದೆಯಲ್ಲ, ಅವಾಗ ನಿಮ್ಗೆ ಇನ್ನೂ ಧೈರ್ಯ ಬಂದ್ಬಿಡುತ್ತೆ. ಇವರು 1 ವರ್ಷ ಕೊಟ್ಟಂಗೆ 1 ವರ್ಷ ಕೊಟ್ಟಿಲ್ಲ, ವ್ಯತ್ಯಾಸ ಮಾಡಿಬಿಟ್ಟಿದ್ದಾರೆ, ಏನೋ ಹೆಚ್ಚು ಕಡಿಮೆ ಮಾಡಿದ್ದಾರೆ ಕ್ವಶನ್ ಪೇಪರಲ್ಲಿ. ಸೊ ನಾವು ಒಂದೇ ಥರ ಬರುತ್ತೆ, ಈಸಿಯಾಗೇ ಬರುತ್ತೆ, ನಮಗೆ ಕ್ಲಾಸಲ್ಲಿ ಇಷ್ಟು ಮಾಡಿಸಿದಾರಲ್ಲ ಅಷ್ಟೇ ಬರುತ್ತೆ ಅದೆಲ್ಲ ಅಂದ್ಕೊಳ್ಳೇಬಾರ್ದು ಅನ್ನೋದು ನಿಮ್ಮ ತಲೆಗೆ ಬರುತ್ತೆ. ಅವಾಗ ಕ್ಲಾಸ್ಗಿಂತನೂ ಮೀರಿ ನೀವು ಮಾಡಬೇಕು. ಕ್ಲಾಸಲ್ಲಿ 5-10 ಪ್ರಾಬ್ಲಮ್ ಮಾಡಿಸ್ತಾರೆ, 5 ಮಾಡಿಸೋದು ಹೆಚ್ಚೆ. ಕ್ಲಾಸಲ್ಲಿ ಆಗುತ್ತಾ, ಅದು ಸೀನೇ ಇಲ್ಲ. ಹಂಗೆ ನೀವು ಎಲ್ಲ ಥರ ಕ್ಲಾಸಲ್ಲಿ ಮಾಡಿಸ್ತೀನಿ ಅಂದರೆ 5 ಮಾಡ್ಯೂಲ್ಸ್ ಮಾಡೋಕ್ಕಾಗಲ್ಲ ಕೊಟ್ಟಿರೋ 3 ಮಂತ್ಸಲ್ಲಿ. ಹೌದಾ, ಅದು ತಾನೇ ವಿಷಯ ನಿಮಗೆ. ಸೊ ಇಷ್ಟು ವಿಷಯ ಇದೆ, ಅರ್ಥ ಆಗ್ತಿದೆಯಾ? ಇದಿಷ್ಟು ವಿಷಯಗಳು. ಸೊ ಥಿಯರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ಥಿಯರಿಗಂತೂ ನೀವು ಇಡೀ ಕ್ವಶನ್ ಪೇಪರ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಎಲ್ಲ ಥರ ಥಿಯರಿಗೆ ಇನ್ನೇನು ಓದೋದೇ ಬೇಕಾಗಲ್ಲ. ಯಾಕೆಂದರೆ ಥಿಯರಿಗೆ ಎಲ್ಲನೂ ಪ್ರಾಕ್ಟೀಸ್ ಮಾಡಿಬಿಟ್ಟಿರ್ತೀರ. ಅದು ಕ್ವಶನ್ಸ್ ರೂಪದಲ್ಲೇ ಇರೋದ್ರಿಂದ ನಿಮಗೆ ಥಿಯರಿಯಲ್ಲಿ ನೀವು ಬರೀ ಕಾನ್ಸೆಪ್ಟ್ ಬ್ಯಾಟ್ ಮಾಡೋದು ಮಾತ್ರ ಅಲ್ಲ, ಇದೊಂದು ಟಾಪಿಕ್ ಇದೆ, ಇದಕ್ಕೇನು ಕೊಟ್ಟಿದ್ದಾರೆ ನೋಟ್ಸಲ್ಲಿ ಅಷ್ಟು ಓದ್ಕೋತೀನಿ ಅಂತಲ್ಲ, ಆ ಟಾಪಿಕ್ ಮೇಲೆ ಹೆಂಗೆ ಕ್ವಶನ್ಸ್ ಬರುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅವಾಗ ನಿಮ್ಗೆ ಇನ್ನೂ ಈಸಿಯಾಗಿ ಹೋಗುತ್ತೆ, ಏನೂ ಸಮಸ್ಯೆ ಇಲ್ಲ. ಥಿಯರಿಗಂತೂ ದೊಡ್ಡ ಅಡ್ವಾಂಟೇಜ್ ಕ್ವಶನ್ ಪೇಪರು. ಹಾಗೆ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ಗೆ ನೆಕ್ಸ್ಟ್ ಲೆವೆಲ್ ಅಡ್ವಾಂಟೇಜ್ ಅಂದರೆ ಇದೇನೆ, ಎಲ್ಲ ಥರ ಫೇಸಸ್ಸು ನೋಡ್ತೀರಾ, ಅವಾಗಿನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇವೆಲ್ಲ ಕ್ವಶನ್ ಪೇಪರ್ಲೇ ಬಂದಿರ್ತಕ್ಕಂಥ ಕ್ವಶನ್ನ ನೋಡ್ದಂಗೆ ನೀವು ಕ್ವಶನ್ ಪೇಪರ್ದೆಲ್ಲ ವರ್ಕ್ ಮಾಡಿದರೆ ಗೊತ್ತಾಗಿರುತ್ತೆ. ಅದರಲ್ಲೇ ನೀವು ಎಲ್ಲ ಟೆಕ್ನಿಕಲ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ಏನೂ ಸಮಸ್ಯೆ ಇಲ್ಲ, ಯು ಕ್ಯಾನ್ ಡೂ ಇಟ್. ಓನ್ಲಿ ಕ್ವಶನ್ ಪೇಪರ್ ಇಸ್ ದ ಮಂತ್ರ ಫಾರ್ ದಿಸ್ ಪೇಪರ್ ಅಷ್ಟೇ. ನೀವು ಯಾರು ಮಾಡಿದ್ದೀರಾ ಅದು ರಿಯಲಿ ವೆಲ್ ಆ್ಯಂಡ್ ಗುಡ್ ಅಂತ ಅಷ್ಟೇ. ಇದೆಲ್ಲ ನಿಮಗೆ ಕ್ಲಾಸಸಲ್ಲಿ ಸುಮಾರು ಜನ ಹೇಳಲ್ಲ. ಕ್ವಶನ್ ಪೇಪರ್ಸ್ ಮಾಡಬೇಕು, ಎಷ್ಟು ವರ್ಕ್ ಮಾಡಬೇಕು, ಇದೇ ರೀತಿ ಇರಬೇಕು, ಸಿಸ್ಟಮ್ಮು ನೀಟ್, ಯಾರೂ ಇದೆಲ್ಲ ಹೇಳಲ್ಲ. ನಾನು ಸಿಸ್ಟಮ್ ನೀಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಹೆಂಗೆ ಸಿಸ್ಟಮ್ ಆಗಿರಬೇಕು, ಹೌ ಟು ಬಿ ನೀಟ್ ಆ್ಯಂಡ್ ಹೌ ಟು ಪ್ರಾಕ್ಟೀಸ್. ನೀಟ್ ಅಂದರೆ NEAT, ಓಕೆ, ಹೌ ಟು ಬಿ ಪ್ರಾಕ್ಟೀಸ್ ಆ್ಯಂಡ್ ಎಲ್ಲನೂ ನಾನು ಹೇಳ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಫಸ್ಟು 5 ದಿನದಲ್ಲಿ ಓದಬೇಕು ಅಂತ ವೀಡಿಯೋ ಮಾಡಿದಾಗಲೇ, ಅಥವಾ ಇದಕ್ಕೂ ಮುಂಚೆನೂ ನಾನು ವೀಡಿಯೋ ಮಾಡಿದಾಗ ಕೂಡ ಹೇಳಿದ್ದೆ, ನೀವು 2015ಇಂದ 25 ಕ್ವಶನ್ ಪೇಪರ್ಸ್ವರೆಗೂ ಪ್ರಾಕ್ಟೀಸ್ ಮಾಡಲೇಬೇಕು ಅಂತ. ಎಲ್ಲರೂ VTU ಅಪ್ಡೇಟ್ ಬಂದಾಗ ಕ್ವಶನ್ ಮಾಡ್ತೀರಾ, VTU ಅಪ್ಡೇಟ್ ಬಂದಾಗ ಕೇಳ್ತೀರಾ, ಮ್ಯಾಮ್ ನಮಗೆ ಪ್ರಾಬ್ಲಮ್ ಆಗ್ತಿದೆ, ಎಕ್ಸಾಮಿಗೆ ಕೂರಿಸ್ತಲ್ಲ, ನಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಬಂದು ಬೇಡ್ತೀರಾ. ಆ್ಯಂಡ್ ನಾವೆಲ್ಲ ಸಮಸ್ಯೆಗೂ ಪರಿಹಾರ ಮಾಡಿಕೊಡ್ತೀವಿ. ಹಾಗೆ ನಿಮ್ಮ ಎಕ್ಸಾಮು ಕ್ಲಿಯರ್ ಆಗಬೇಕು ಅಂದರೆ ನಮ್ಮ ಲೆಕ್ಚರ್ ಸೀರೀಸು ನೋಡಬೇಕಲ್ವಾ.
ಎಷ್ಟು ಜನ ಹೊರಗಡೆಯಿಂದ ಬಂದು ಮೆಸೇಜ್ ಮಾಡ್ತೀರಾ, ಎಲ್ಲ ಕೇಳ್ತೀರಾ, ನಿಮಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ, ನಮ್ಗೆ ಎಕ್ಸಾಮು ಕೂರಿಸ್ತಾ ಇಲ್ಲ, ಸವಲತ್ತು ಸಿಗ್ತಾ ಇಲ್ಲ ಅಂತೆಲ್ಲ ಕೇಳ್ತೀರಾ, ಮಾಡ್ಕೋತೀರಾ. ನೀವು ಎಕ್ಸಾಮ್ ಕೂರ್ಸೋ ತನಕ ನೀವು ಏನೇನು ಬೇಕೆಲ್ಲ ಕೇಳ್ಕೊಂಡು ನಾವು ಮಾತ್ರ ಮಾಡಿಸ್ಕೊತೀರಾ. ನಾವು ಏನೆಲ್ಲ ಅಪ್ಡೇಟ್ ಸಿಗುತ್ತೆ ಖಂಡಿತ ಹುಡುಕಿ ನಿಮಗೆ ತಿಳಿಸ್ತೀವಿ. ಅದೇ ರೀತಿ ನೀವು ಪಾಸ್ ಆಗಬೇಕು ಅಂದರೆ ಲೆಕ್ಚರ್ ಸೀರೀಸ್ಗಳು ಮುಖ್ಯ ಅಲ್ವಾ, ಇದನ್ನು ವಾಚ್ ಮಾಡ್ತೀರಲ್ವಾ ಪ್ಲೀಸ್. ಯಾಕೆಂತಂದರೆ ಇದು ನಮಗೆ ತುಂಬ ಮುಖ್ಯ ಅಂಶ. ನೀವು ಏನೇ ನಿಮಗೆ ಸಿಗ್ತದೆ ಆಪರ್ಚುನಿಟಿ, ಇವತ್ತು ನಾನೇನೋ ಬರೀತಿದ್ದೀನಿ 4th ಸೆಮ್ ಎಕ್ಸಾಮ್ಸು 3rd ಸೆಮ್ ಎಕ್ಸಾಮ್, ನಂಗೆ ಏನೋ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಅದೆಲ್ಲದನ್ನು ನೀವು ಸದುಪಯೋಗ ಮಾಡ್ಕೋಬೇಕು ಅಂದರೆ ನಮ್ಮ ಲೆಕ್ಚರ್ ಸೀರೀಸ್ ಒಂದು ಮುಖ್ಯ ಭಾಗ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ವಾಚ್ ಮಾಡಿ ಆಯಿತಾ. ಎಸ್, ಈ ಥರ ವೀಡಿಯೋಸ್ ಮಾಡಿದಾಗ ಖಂಡಿತ ಇದಕ್ಕೂ ಸಪೋರ್ಟ್ ಮಾಡಿ. ಇದರಿಂದನೂ ನಿಮ್ಗೆ ಎಷ್ಟೋ ಲಾಭ ಇದೆ ಅಲ್ವಾ. ಇಷ್ಟೊಂದು ಡೀಟೇಲಾಗಿ ಯಾರು ಹೇಳೋಕ್ಕೂ ಸಾಧ್ಯ ಇಲ್ಲ ರೀ. ಕಾಲೇಜ್ಗಳಲ್ಲಿ ಹೆಂಗೆ ಗೊತ್ತಾ, ಕ್ಲಾಸ್ ಮಾಡ್ಬಿಟ್ಟು ಹೋದರೆ ಸಾಕನ್ನಂಗಿರ್ತಾರೆ, ಯಾಕೆಂದರೆ ಅವ್ರದ್ದು ಎಕ್ಸ್ಟ್ರಾ ಕೆಲಸ ಹೆವಿ ಇರುತ್ತೆ. ಬಟ್ ನಾವು ಇಷ್ಟೆಲ್ಲನೂ ಇಟ್ಕೊಂಡು ಟೈಮ್ ಇಟ್ಕೊಂಡು ವಿ ಟೆಲ್ ಮೆನಿ ಥಿಂಗ್ಸ್ ವಿಚ್ ನೋ ಬಡಿ ಟೆಲ್ಸ್ ಅಂತ ಹೇಳೋಕ್ಕಾಗಲ್ಲ, ವಿತ್ ಸಮ್ ಬಡಿ ವೋಂಟ್ ಟೆಲ್. ಬಿಕಾಸ್ ಎಲ್ಲರನ್ನೂ ನಾವು ಒಂದೇ ತಟ್ಟಿಗೆ ಹಾಕೋಕ್ಕಾಗಲ್ಲ. ಬಿಕಾಸ್ ಕೆಲವರು ತುಂಬ ಶ್ರದ್ಧೆ ನಿಷ್ಠೆ ಇಟ್ಟು ಎಲ್ಲ ವಿಷಯನೂ ಹೇಳ್ತಿರ್ತಾರೆ ಪಾಪ, ಅಂಥವ್ರಿಗೆ ನಾವು ನೋವು ಮಾಡೋದು ಬೇಡ. ಕೆಲವ್ರು ಹೇಳಲ್ಲ, ಕೆಲವು ಗೌರ್ಮೆಂಟ್ ಕಾಲೇಜ್ಗಳಲ್ಲೆಲ್ಲ ಪ್ರಾಬ್ಲಮ್ ಇರುತ್ತೆ, ಕೆಲವು ಪ್ರೈವೇಟ್ ಕಾಲೇಜ್ಗಳಲ್ಲೂ ಟೀಚರ್ಸ್ ಪ್ರಾಬ್ಲಮ್ ಇರುತ್ತೆ. ಇದ್ದಾಗ ಅದು ಕೆಲವು ವಿಷಯ ತಿಳಿಸೋದಕ್ಕಾಗಿರಲ್ಲ. ಸೊ ಇಂಥ ಟೈಮಲ್ಲಿ ನಾವು ಅದನ್ನು ಅರ್ಥ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ನಾನು ಸಂಬಡಿ ಅಂತ ಹೇಳಿದ್ದು. ನೋ ಬಡಿ ಅಂತಂದು ಹೇಳ್ಬಿಟ್ಟಾಗ ಎಷ್ಟೋ ಶಿಸ್ತಿನ ಲೆಕ್ಚರರ್ಸ್ಗೆ ನಾವು ಅವಮಾನ ಮಾಡ್ದಂಗೆ ಆಗುತ್ತೆ. ಬೇಡ, ಎಲ್ಲರೂ ಮಾಡ್ತಿದ್ದಾರೆ, ಅವರ ಡ್ಯೂಟಿ ಅವ್ರು ಮಾಡಲಿ. ಬಟ್ ಕೆಲವು ಮಕ್ಳಿಗೆ ಅದು ಸಿಗ್ತಾ ಇದ್ದಾಗ ಇಲ್ಲಿ ನಾವು ಹೇಳ್ತಿದ್ದೀವಿ, ಅದನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ ಅಂತಷ್ಟೇ. ಹೌದಾ. ಮತ್ತು ಇಲ್ಲೊಂದು ರೂಟ್ ಲೋಕಸ್ ಕೊಟ್ಟಿದ್ದಾರೆ ನೋಡಿ. ಈ ಸಲ ರೂಟ್ ಲೋಕಸ್ಗೆ G(s) ಇಂಟು H(s) ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿ ನಿಮಗೆ ಈಕ್ವೇಷನ್ ರೂಪದಲ್ಲಿ ಕೊಟ್ಟಿಲ್ಲ. ಆ್ಯಕ್ಚುಲಿ ಅವ್ರು ಕೊಡಬೇಕಾಗಿದ್ದು ಯಾವ ಥರ ರೂಟ್ ಲೋಕಸ್ಸು ಅಂತಂದರೆ ನೋಡಿ, K/(s) ಇಂಟು S+3 ಆ್ಯಂಡ್ S+5 ಈ ರೀತಿಯಾಗಿ ಕೊಡ್ತಾಯಿದ್ರು. ಆಮೇಲೆ S ಸ್ಕ್ವಯರಲ್ಲಿ ತುಂಬ ಕಡಿಮೆ, ಸ್ಕ್ವಯರಲ್ಲಿ ಸ್ವಲ್ಪ ಕಡಿಮೆನೇ, ಬಟ್ ನಿಮ್ಗೆ ಈ ಸಲ ಅದೇ ಕೊಟ್ಟಿದ್ದಾರೆ. ಆ್ಯಂಡ್ ಮೇಲ್ಗಡೆದು ಈ ಥರ ಕ್ವಶನ್ ಸ್ವಲ್ಪ ಕಡಿಮೆ, ಬಟ್ ಇದನ್ನು ಕೊಟ್ಟಿದ್ದಾನೆ ಈ ಸಲ. ದಿಸ್ ಈಸ್ ಓಕೆ, ವಿ ಹ್ಯಾವ್ ದೀಸ್ ಕೈಂಡ್ಸ್ ಆಫ್ ಕ್ವಶನ್ಸ್ ಓನ್ಲಿ. ಬಟ್ ಇದೊಂದು ಸ್ವಲ್ಪ ಕಾಂಪ್ಲೆಕ್ಸ್ ಇದೆ, ಬಟ್ ನಾಟ್ ಅ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಬಟ್ ನೀವು ಇದೆರಡೂ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ 20 ಮಾರ್ಕ್ಸ್ ಸಿಕ್ಕಿರುತ್ತೆ. ನೋಡಿ, ರೂಟ್ ಲೋಕಸ್ ಅಂತೂ 12 ಮಾರ್ಕ್ಸೇ, ನಾನು ಹೇಳಿದೆ 10 ಅಥವಾ 12 ಅಂತ, ಅದಕ್ಕೆ ಕೊಟ್ಟಿದ್ದಾರೆ ಆಯಿತಾ. ಆ್ಯಂಡ್ ನೆಕ್ಸ್ಟ್ ಮಾಡ್ಯೂಲ್ 5ಅಲ್ಲಿ ಏನು ಮಾಡಿದ್ದಾನೆ ಅಂದರೆ ನೈಕ್ವಿಸ್ಟ್ ಕ್ರೈಟೀರಿಯಾನು ಮತ್ತು ಬೋರ್ಡೆ ಪ್ಲಾಟ್ ಎರಡೂ ಸೇರಿ 10 and 10 ಕೊಟ್ಟಿದ್ದಾನೆ. ಸೊ ಯಾರು ನೈಕ್ವಿಸ್ಟ್ ಮತ್ತು ಬೋರ್ಡೆ ಪ್ಲಾಟ್ ಓದಿರ್ತೀರ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದಕ್ಕೆ ಗ್ರಾಫ್ದೆಲ್ಲ ಚೆನ್ನಾಗಿ ಓದ್ಕೊಳ್ಳಿ, ಯಾಕೆಂದರೆ ಗ್ರಾಫ್ಗೆ ಯಾವತ್ತು ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಆ್ಯಂಡ್ ದ ಸೇಮ್ ಅಪಿಯರ್ ಟು ಬಿ ಎಕ್ಸಿಸ್ಟಿಂಗ್. ಓಕೆ, ಇನ್ನು ನೆಕ್ಸ್ಟು ಯಾವುದು ಲಾಸ್ಟ್ ನೋಡೋಣವಾ. ಓಕೆ, ಆ್ಯಂಡ್ ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಪ್ರೊಸೀಜರ್ ಫಾರ್ ಅಪ್ಲೈಯಿಂಗ್ ಸ್ಟೇಟ್ ವೇರಿಯೇಬಲ್ ರಿಲೇಟೆಡ್ ಟು ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ನೋಡಿ, ಇದು ಸ್ಟೇಟ್ ವೇರಿಯೇಬಲ್ಸ್ ಮೇಲೆ ಒಂದು ಪ್ರೊಸೀಜರ್ ಕೇಳಿದ್ದಾರೆ, ಮತ್ತೊಂದು ಕ್ವಶನನ್ನು ಕೇಳಿದ್ದಾರೆ ಸ್ಪೇಸ್ ರೆಪ್ರೆಸೆಂಟೇಷನ್ ಬಗ್ಗೆ, ಮತ್ತು ಇಲ್ಲೊಂದು ಬೋರ್ಡೆ ಪ್ಲಾಟನ್ನು ಕೇಳಿದ್ದಾರೆ. ಸೊ ನೀವು ಅಕಸ್ಮಾತ್ ಬೋರ್ಡೆ ಮತ್ತು ನೈಕ್ವಿಸ್ಟ್ ಪ್ಲಾಟನ್ನು ಓದಿದ್ರೆ 20 on 20 ಬಂದಿರುತ್ತೆ. ಇಲ್ಲ ನೀವು ಬೋರ್ಡೆ ನೈಕ್ವಿಸ್ಟ್ ಪ್ಲಾಟ್ ಓದಿಲ್ಲ, ನಾನು ಹೇಳಲು ಮಿಕ್ಸ್ಚರಾಗಿ ಓದಿದ್ದೀನಿ ಅಂದರೆ ನೀವು ಹೆಂಗೆ ಬರ್ದಿರ್ತೀರ ಅದ್ರ ಮೇಲೆ ಆಯಿತಾ. ಸೊ ಓವರಾಲ್ ಈ ಒಂದು ಕ್ವಶನ್ ಪೇಪರಿಂದ ನಾವು ಲೆಕ್ಕಾಚಾರ ಹಾಕಿರೋ ಪ್ರಕಾರ ಅಂತ ಮಾಡ್ಯೂಲ್ 1 ಅಂತೂ ಪಕ್ಕ 10 ಮಾರ್ಕ್ಸ್ ಇದೆ, ಮಾಡ್ಯೂಲ್ 2 ಅಂತೂ ಪಕ್ಕ 20 ಮಾರ್ಕ್ಸ್ ಇದೆ. ನಾಟ್ ಅ ಪ್ರಾಬ್ಲಮ್. ನೀವು ಕಂಪ್ಲೀಟ್ ಬ್ಲಾಕ್ ಡಯಾಗ್ರಾಮ್ ಅಟೆಂಪ್ಟ್ ಮಾಡಿದ್ದೀರಾ ನೀಟಾಗಿಂದರೆ 20 on 20 ಗ್ಯಾರಂಟೀಡು ಆಯಿತಾ. ಎಸ್ಪೆಷಲಿ ಸಿಗ್ನಲ್ ಫ್ಲೋ ಗ್ರಾಫ್ ಕ್ವಶನಲ್ಲೂ ಬ್ಲಾಕ್ ಡಯಾಗ್ರಾಮ್ ಕ್ವಶನ್ ಈಸಿನೇ ಇದೆ, ಅದು ನೀವು ಮಾಡಿದ್ದೀರಾ ಅಂದರೂ 20ನೇ. ಓಕೆನಾ. ಮತ್ತು ಇನ್ಯಾವುದು ನಮ್ಮ ಅದು ಥರ್ಡ್ ಮಾಡ್ಯೂಲಲ್ಲಿ ನಾವು ಲೆಕ್ಕ ಹಾಕಿದ್ದು 13 ಮಾರ್ಕ್ಸ್ ಲೆಕ್ಕ ಹಾಕಿದ್ದೆ, ನಾನು 13 ಲೆಕ್ಕ ಹಾಕಿದ್ದೆ. ಇಲ್ಲಾಂದರೆ ಅಲ್ಲೂ 20 ಕ್ಯಾಲ್ಕುಲೇಟ್ ಮಾಡೋಣ. ಇಫ್ ಇನ್ ಕೇಸ್ ನೀವೇನಾದರೂ ಸೆಕೆಂಡ್ ದಟ್ ಈಸ್ 6th ಕ್ವಶನ್ ಅಟೆಂಪ್ಟ್ ಮಾಡಿದರೆ 6th ಕ್ವಶನ್ ಚೆನ್ನಾಗಿತ್ತು, ಇಫ್ ಯು ಹ್ಯಾವ್ ಅಟೆಂಪ್ಟೆಡ್. ಓಕೆ, ಬಟ್ ನಾನಿಲ್ಲಿ 13 ಹಾಕಿರ್ತೀನಿ ಸದ್ಯಕ್ಕೆ. ಆ್ಯಂಡ್ ಮತ್ತು ಇನ್ನು ನಾನು ಯಾವುದನ್ನು ಡಿಸ್ಕಷನನ್ನು ಮಾಡ್ಬೋದು ನೋಡಿ. ಓಕೆ, ಇಲ್ಲಿ ಪ್ಲಸ್ ಹಾಕ್ತೀನಿ ನೋಡಿ. ದಿಸ್ ಇಸ್ ಮತ್ತೆ ನಿಮಗೆ 4th ಮಾಡ್ಯೂಲಲ್ಲಂತೂ ಸ್ಪೆಸಿಫಿಕಲಿ ಇಫ್ ಯು ಆರ್ ಅಟೆಂಪ್ಟಿಂಗ್ ದ ಕ್ವಶನ್ ನಂಬರ್, ಯಾವ ಕ್ವಶನ್ ನಂಬರು 8th ಕ್ವಶನ್ ಅಟೆಂಪ್ಟ್ ಮಾಡ್ತೀರಾ ಅಂದರೆ ಖಂಡಿತ 20 ಮಾರ್ಕ್ಸ್ ಗ್ಯಾರಂಟೀಡು ಪ್ಲಸ್. ಮತ್ತು ತಿರ್ಗಾ ಇದರಲ್ಲಿ ನಾನು ನಿಮಗೆ ಯಾವ ಥರ ನೀವು ಅಟೆಂಪ್ಟ್ ಮಾಡಿದ್ರೆ ಅದ್ರ ಮೇಲೆ ನಾನು ಬರೀ 10 ಹಾಕ್ಕೊಂಡಿರ್ತೀನಿ ಬೋರ್ಡೆ ಪ್ಲಾಟಿಗೆ ಲೆಕ್ಕಾಚಾರ ತೊಗೊಂಡು. ಸೊ ಈಗ ನಾನು ಏನು ಲೆಕ್ಕಾಚಾರ ಆಗ್ತಿದ್ದೀನಿ ಅಂದರೆ ನಾನು ಇನ್ಫಾರ್ಮೇಷನ್ ಕೊಟ್ಟಂಥ ಪ್ರಕಾರ ಅರ್ಥ ಯಾವ್ಯಾವ ಟಾಪಿಕ್ಸ್ ನಾವು ಇಂಪಾರ್ಟೆಂಟ್ ಅಂತ ಡಿಸ್ಕಸ್ ಮಾಡಿದ್ವಿ ಅದ್ರ ಲೆಕ್ಕಾಚಾರ ನಾನು ಹಾಕ್ತಿದ್ದೀನಿ. ಅದ್ರ ಲೆಕ್ಕಾಚಾರ ನಾನು ತೊಗೊಂಡ್ರೆ ನಿಮಗೆ ಇಲ್ಲಿ ಆಲ್ರೆಡಿ ಇಲ್ಲಿ 120 ಇದೆ. ಸೊ 320, ಸೊ ಇಟ್ ವಿಲ್ ಬಿಕಮ್ 60. 20 into 3 is 60. 60 + 13, ಸೊ ಎಷ್ಟಾಯಿತು 73 ಮಾರ್ಕ್ಸ್ ಬರ್ತದೆ.
ಸೊ 73 ಮಾರ್ಕ್ಸ್ ಬರ್ತಿದೆ. 73 ಮಾರ್ಕ್ಸ್ಗಂತೂ ಯಾವ ಕಾರಣಕ್ಕೂ ಮೋಸ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಯಾರೇ ಆಗಲಿ ಫಸ್ಟ್ ಆಫ್ ಆಲ್ ನೀವು ಟಾಪರೇ ಆಗಿರಲಿ ಅಥವಾ ಮಿಡಲೇ ಆಗಿರಲಿ ಅಥವಾ ವೀಕೇ ಆಗಿರಲಿ, ನೀವು ಎಲ್ಲರಿಗೂ ಒಂದು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅನ್ನೋದು ಇದ್ದೇ ಇರುತ್ತೆ. ಅದೆಲ್ಲದಕ್ಕೂ ಭದ್ರ ಬುನಾದಿ ಅಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ದಟ್ ಯು ಕ್ಯಾನ್ ಏಸ್ ಯರ್ ಎಕ್ಸಾಮ್. ಇನ್ನೇನೂ ಇಲ್ಲ. ಸುಮ್ಮನೆ ನೀವು ಎಲ್ಲನೂ ಓದ್ಕೊಂಡು ಹೋಗ್ತೀರಾ, ಎಲ್ಲ ಲೆಕ್ಕನೂ ಮಾಡ್ತೀರಾ, ಅದು ಮಾಡ್ತೀರಾ, ಇದು ಮಾಡ್ತೀರಾ. ಏನು ಗೊತ್ತಾ, ಎಲ್ಲರದ್ದು ಒಂದು ತಪ್ಪಿದೆ. ಆ್ಯಕ್ಚುಲಿ ಇದು ನಾನು ಸೇರಿಸಿ ಹೇಳ್ತಾ ಇದ್ದೀನಿ, ನನ್ನ ಹತ್ರನೂ ಈ ತಪ್ಪಿತ್ತು. ಏನು ತಪ್ಪು ಅಂತಂದರೆ ಎಲ್ಲ 5 ಮಾಡ್ಯೂಲ್ನು ಓದ್ಕೊಂಡು ಹೋಗ್ತೀವಿ. ಎಲ್ಲ 5 ಮಾಡ್ಯೂಲ್ನು ಓದ್ತೀವಿ. ಫಸ್ಟ್ ಮಾಡ್ಯೂಲ್ ಓದ್ತೀವಿ, ಅದರಲ್ಲೊಂದಿಷ್ಟು ಕ್ವಶನ್ ಪ್ರಾಕ್ಟೀಸ್ ಮಾಡ್ತೀವಿ. ಸೆಕೆಂಡ್ ಓದ್ತೀವಿ, ಅದರಲ್ಲೊಂದಿಷ್ಟು ಕ್ವಶನ್ ಮಾಡ್ತೀವಿ. ಈ ಥರ ನಾವು ಮಾಡ್ತಾ ಹೋಗ್ತೀವಿ. ಬಟ್ ನಮ್ಮದು ಏನು ಸಮಸ್ಯೆ ಅಂತಂದರೆ, ನಾವು ಯಾವುದೊಂದು ಟಾಪಿಕ್ನು ಪರ್ಫೆಕ್ಟ್ ಮಾಡ್ಕೊಳ್ಳಲ್ಲ. ಅದು ತಪ್ಪಿದೆ. ಯಾವುದೊಂದು ಟಾಪಿಕ್ನು ನಾವು ಪರ್ಫೆಕ್ಟ್ ಮಾಡ್ಕೊಳ್ಳಲ್ಲ. ಹೆಂಗೆ ನಾವು ಪರ್ಫೆಕ್ಟ್ ಮಾಡ್ಕೋಬೇಕು ಯಾವುದೊಂದು ಟಾಪಿಕ್ನಾದರೂ? ಬಿಕಾಸ್ ದಟ್ ಈಸ್ ದ ಮೇನ್ ಥಿಂಗ್ ಅಲ್ವಾ. ನೀನು ಎಲ್ಲನೂ ಓದಿದೆ, ನನಗೆ ಎಲ್ಲ ಅರ್ಧ ಜ್ಞಾಪಕ ಅಂದರೆ ಏನು ಪ್ರಯೋಜನ ಆಯಿತು? ಅರ್ಧ ಜ್ಞಾಪಕ, ಅದರಲ್ಲೂ ಸಣ್ಣ ಪುಟ್ಟ ತಪ್ಪಲ್ವಾ ಅದು? ಮಿಸ್ಟೇಕ್ಸ್ ಆಗುತ್ತೆ, ಅದು ತಪ್ಪಲ್ವಾ ಅದು? ಅದಕ್ಕಿಂತ ನೀನು ಎಲ್ಲನೂ ಓದೋಕ್ಕಿಂತ ನನಗೆ ಯಾವ ಟಾಪಿಕ್ಸು ತುಂಬ ಚೆನ್ನಾಗಿದೆ ಆ್ಯಂಡ್ ನನ್ನ ಟಾಪಿಕ್ಸ್ನ ಓದಿದ್ರೆ ಐ ಆ್ಯಮ್ ಗೆಟ್ಟಿಂಗ್ ಸಮ್ 40+ ಮಾರ್ಕ್ಸ್ ಅಥವಾ 50+ ಮಾರ್ಕ್ಸ್ ಅಂತಲೇ ಲೆಕ್ಕ ಹಾಕಿ. 40 ಬೇಡ, 40 ತುಂಬ ಇದಾಯ್ತು. ಯಾಕೆಂದರೆ 40 ಅಂದರೆ ಪೇರೆಂಟ್ಸ್ ಅಂತಾರೆ ತೊಗೊಂಬಿಡ್ತಾರೆ. 50+ ಮಾರ್ಕ್ಸ್ ಯಾವ ಟಾಪಿಕ್ಸ್ ಬರ್ತಾಯಿದೆ, ನಾನು ಇಷ್ಟನ್ನು ಚೆನ್ನಾಗಿ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತೀನಿ, ನಾನು ಇಷ್ಟನ್ನು ಪರ್ಫೆಕ್ಟಾಗಿ ಪ್ರೆಸೆಂಟೇಷನ್ ಮಾಡ್ತೀನಿ. ಅದನ್ನು ಯಾರೂ ಮಾಡ್ತಾಯಿಲ್ಲ. ಅದನ್ನು ತುಂಬ ಜನ ಮಾಡೋಲ್ಲ. ಅದು ನಾನು ಸೇರಿಸೇ ಲೆಕ್ಕ ತೊಗೋತಾ ಇದ್ದೀನಿ, ತುಂಬ ಜನ ಮಾಡಲ್ಲ. ಅದು ಯಾಕೆ ಗೊತ್ತಾ ಅದನ್ನು ಮಾಡಲ್ಲ? ಎಲ್ಲ ಟೆನ್ಷನ್ಗಳು ಮೈಂಡಲ್ಲಿ, ಟೆನ್ಷನ್ನು, ಹಿಂಸೆ, ಯೋಚನೆ, ಏನೋ ಇದು ಭಯ, ಹಿಂಗೆ ಹೋಗ್ಬಿಡ್ತೀರಾ ನೀವು. ಯಾವತ್ತೂ ಯು ಹ್ಯಾವ್ ಟು, ಇದು ಒಂಥರ ಹೆಂಗೆ ಮಾಸ್ಟರ್ ಆಫ್ ಆಲ್ ಬಟ್ ಜಾಕ್ ಆಫ್ ನನ್ ಅಂತಾರಲ್ಲ, ಹಾಗೆ ಕತೆ ಇದು. ಆ ಥರ ಅಲ್ಲ. ಇಲ್ಲೇನು ಗೊತ್ತಾ, ಎಲ್ಲನೂ ಓದಿ, ಆದರೆ ಒಂದಿಷ್ಟು ಟಾಪಿಕ್ನ ತುಂಬ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಪರ್ಫೆಕ್ಟ್ ಮಾಡ್ಕೋಬೇಕು? ಎಲ್ಲ ಮಿಸ್ಟೇಕ್ ಆಗ್ದಂಗೆ ಯಾಕೆ ಪರ್ಫೆಕ್ಟ್ ಮಾಡ್ಕೋಬೇಕಂದ್ರೆ, ಆ ಟಾಪಿಕ್ಸ್ಗಳನ್ನ ನೀವು ಪ್ರೆಸೆಂಟೇಷನ್ ಮಾಡಿದಾಗ ಆ ಟಾಪಿಕ್ಸಿಂದ ನಿಮ್ಮ ಜೀವ ಉಳಿಯುತ್ತೆ ಅಂದರೆ ಮಾರ್ಕ್ಸ್ ಬಂತು ಅಂತ. ನಮಗೆ ಜೀವ ಉಳಿಯೋದು ಅಂದರೆ ಮಾರ್ಕ್ಸ್ ಬರಬೇಕು ಅಂತ ಆ ಲೆಕ್ಕಾಚಾರ. ಸೊ ಹಾಗೆ ನಿಮ್ಗೆ ಆಗಬೇಕಂದ್ರೆ ಒಂದಿಷ್ಟು ಟಾಪಿಕ್ಸ್ನ ಮಿನಿಮಮ್ ಒಂದಿಷ್ಟು ಟಾಪಿಕ್ಸ್ನ ಪರ್ಫೆಕ್ಟ್ ಮಾಡ್ಕೊಳ್ಳೇಬೇಕು. ಆ ಟಾಪಿಕ್ಸೇ ಇದು. ನಾನು ಅದ್ರ ಲೆಕ್ಕಾಚಾರದ ಪ್ರಕಾರ ಅರ್ಥ ಇವತ್ತು 73 ಮಾರ್ಕ್ಸ್ ತೋರಿಸ್ತಾ ಇದೆ. ಅದು ನೀವು ಹೆಂಗೆ ಬರೀ ಸೆಲೆಕ್ಟೆಡ್ ಕ್ವಶನ್ಸ್ ಅಲ್ಲ, ನಾನು ಹೇಳಿದಂಥ 2015 25ವರೆಗೂ ಕ್ವಶನ್ ಪೇಪರ್ಸು ನಿಮಗೆ ಅಲ್ಲಿ ಎಷ್ಟು ಸಿಕ್ಕಿರುತ್ತೆ, ನಿಮಗೆ ಒಂದು 10-15 ಸಿಕ್ಕಿರುತ್ತೆ. 10 ವರ್ಷದ ಕ್ವಶನ್ ಪೇಪರ್ ಅಂದರೆ ಒಂದೊಂದು ಅದು ಈಗ ಜೂನ್ ಜುಲೈಯಿಂದ ಒಂದು, ಆಮೇಲೆ ಜನವರಿ ಫೆಬ್ರವರಿಯಿಂದ ಒಂದು, ಹಂಗೆ ಲೆಕ್ಕಾಚಾರ ಹಾಕ್ಕೊಳ್ಳಿ. ಮತ್ತು ಬ್ಯಾಕ್ಲಾಗ್ಸ್ಗಳು ಲೆಕ್ಕಾಚಾರ ಹಾಕ್ಕೊಳ್ಳಿ. ನಿಮಗೆ ಮಿನಿಮಮ್ ಒಂದು 12 ಕ್ವಶನ್ ಪೇಪರ್ ಸಿಕ್ಕಿರುತ್ತೆ. ಅದರಲ್ಲಿ ನೀವು ಬೇಕಾದರೆ ಇಯರ್ ಬ್ಯಾಕ್ದು ಕ್ವಶನ್ ಪೇಪರ್ಸ್ಗಳು ಮತ್ತು ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ಕೋವಿಡ್ ಟೈಮಲ್ಲಿ 2018 ನಮ್ಮ ಅದು 2018 ಸ್ಕೀಮ್ ಅವ್ರದ್ದು 2 ಸಲ ಪಾಸ್ ಆಗಿದೆ, ಕೊರೋನಾ ಪಾಸ್ ಆಗಿದೆ. ಸೊ ಅದು ಬಿಟ್ಬಿಡಿ, ಅದ್ರ ಲೆಕ್ಕಾಚಾರ ಬಿಟ್ಟು ನಿಮ್ಗೆ ಹಂಗೂ ಒಂದು 10-12 ಕ್ವಶನ್ ಪೇಪರ್ಗಳು ಸಿಗುತ್ತೆ. ಇಲ್ಲ ಮಿನಿಮಮ್ 10 ಸಿಗುತ್ತೆ. ಅಷ್ಟು ನೀವು ಮಾಡ್ಕೊಂಡಿದ್ರೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಖಂಡಿತ ಈ ಪೇಪರ್ ಮಾಡ್ಬೋದು. ಅಂಥ ಕಷ್ಟ ಇಲ್ಲ ನನ್ನ ಒಪಿನಿಯನ್ ಪ್ರಕಾರ. ನಾಟ್ ಟೂ ಮಚ್ ಡಿಫಿಕಲ್ಟ್, ನಾಟ್ ಟೂ ಮಚ್ ಟು ಥಿಂಕ್. ಅದಕ್ಕೆ ಎಲ್ಲರಿಗೂ ನಾನು ಹೇಳ್ತೀನಿ, ಯಾರ್ಯಾರು ಚೆನ್ನಾಗಿ ಮಾಡಿಲ್ಲ, ಕಂಟ್ರೋಲ್ ಸಿಸ್ಟಮ್ ಪ್ರಾಬ್ಲಮ್ ಆಯಿತು, ನಮಗೇನೋ ಅರ್ಥ ಆಗಿಲ್ಲ, ನಮಗೆ ಒಂಚೂರು ಕಷ್ಟ ಆಯಿತು ಅನ್ನೋರು ದಯವಿಟ್ಟು ನೊಂದ್ಕೋಬೇಡಿ. ನೆಕ್ಸ್ಟ್ ಎಕ್ಸಾಮ್ಗಳನ್ನ ಚೆನ್ನಾಗಿ ಮಾಡಿ. ಸಮ್ಮರ್ ಸೆಮಿಸ್ಟರ್ ಎಕ್ಸಾಮನ್ನು ಕೊಡ್ತಾ ಇದ್ದಾರೆ, ಸಮ್ಮರ್ ಸೆಮಿಸ್ಟರ್ ಬಳಸ್ಕೊಳ್ಳಿ. ಆ್ಯಂಡ್ ಸಮ್ಮರ್ ಸೆಮಿಸ್ಟರ್ ಟೈಮಲ್ಲಿ ನಾನು ಹೇಳಿರ್ತಕ್ಕಂಥ ಎಲ್ಲನೂ ಅಚ್ಚುಕಟ್ಟಾಗಿ ಫಾಲೋ ಮಾಡಿ. ಈಗಲೇ ಹೇಳ್ತಾ ಇದ್ದೀನಿ, ಸಮ್ಮರ್ ಸೆಮಿಸ್ಟರ್ ಟೈಮಲ್ಲಿ ಓದುವಾಗಲೂ ಅಷ್ಟೇ, ಯಾರೇ ಆಗಲಿ ಇಷ್ಟು ಫಿಕ್ಸ್ಡ್ ಟಾಪಿಕ್ಸ್ನ ಪರ್ಫೆಕ್ಟ್ ಮಾಡಿಕೊಳ್ಳೇಬೇಕು. ಬೇರೆ ಯಾವುದಾದ್ರೂ ಅರ್ಧ ಆಗಲಿ, ಇಷ್ಟು ಫಿಕ್ಸ್ಡ್ ಟಾಪಿಕ್ಸು ನನಗೆ ಖಂಡಿತ ಇದನ್ನು ಮಾಡಿದ್ರೆ 60+ ಕೊಟ್ಟೇ ಕೊಡುತ್ತೆ, ಯಾವ ಕಾರಣಕ್ಕೂ ಅದು ಮೋಸ ಆಗಲ್ಲ ಅನ್ನುವಂತಹದ್ದು. ಯಾಕೆಂತಂದರೆ ನಾನು ಇಲ್ಲಿ ಹೇಳಿರ್ತಕ್ಕಂಥ ಆಲ್ಮೋಸ್ಟ್ ಟಾಪಿಕ್ಸ್ ಎಲ್ಲ ನೋಡಿ 10-12 ಮಾರ್ಕ್ಸ್ ಅಂತ ಹೇಳಿದ್ದೀನಿ. ಈಗ ಬ್ಲಾಕ್ ಡಯಾಗ್ರಾಮು 10 ಮಾರ್ಕ್ಸೇ ಕೊಟ್ಟಿದ್ದಾನೆ, ಸಿಗ್ನಲ್ ಫ್ಲೋಗ್ರಾಫು 10 ಮಾರ್ಕ್ಸ್ಗೆ ಕೊಟ್ಟಿದ್ದಾನೆ. ಸಿಗ್ನಲ್ ಫ್ಲೋಗ್ರಾಫ್ ಸ್ವಲ್ಪ ಕಮ್ಮಿ ಕೊಟ್ಟಿದ್ದೆ, ಯಾಕೆಂದರೆ ಬ್ಲಾಕ್ ಡಯಾಗ್ರಾಮ್ದು ಅಲ್ಲಿ ಡಿವಿಷನ್ ಆಗೋಯ್ತಲ್ಲ ಅದು ಕಾರಣ. ಬಟ್ ಅದು ಕೂಡ 10ಗೆ ಬರುತ್ತೆ. ಯಾವ ಕಾರಣಕ್ಕೂ ಸಿಗ್ನಲ್ ಫ್ಲೋಗ್ರಾಫು ತುಂಬ ಚೀಪ್ ಇದಕ್ಕೆ ಬರೋಕ್ಕೆ ಚಾನ್ಸೇ ಇಲ್ಲ. ಏನೋ ಆಗೋಗಿದೆ ರೀ, ಅದೆಷ್ಟೋ ಕೊಟ್ಟಿದ್ದ, ನೋಡೋಣ ರೀ, ಇಲ್ಲೇ ಬರ್ತೀನಿ. ಎಷ್ಟು ಕೊಟ್ಟಿದ್ದ? ಇಲ್ಲ, ಹಾಂ ನೋಡಿ, 10ಗೆ ಕೊಟ್ಟಿದ್ದ, ಕರೆಕ್ಟು 10ಗೆ ಕೊಟ್ಟಿದ್ದಾರೆ. ಓಕೆ, 10ಗೆ ನೋಡಿದ್ರಾ? 10. ನಾನು ಆ್ಯಕ್ಚುಲಿ 20 ಮಾರ್ಕ್ಸ್ ಅನ್ನೋದೇ ಫ್ಲ್ಯಾಶ್ ಆಗಲಿಲ್ಲ, ಸಾರಿ. ಟೋಟಲ್ 20 ಅಲ್ವಾ ನಿಮಗೆ ಒಂದು ಕ್ವಶನಿಂದ? ಸೊ 10ಗೆ ಕೊಟ್ಟಿದ್ದಾರೆ ನೋಡಿ. ನಾನು ಹೇಳಿದ್ದೆಲ್ಲ ಹೈಯೆಸ್ಟ್ ಮಾರ್ಕ್ಸಿನ ಕ್ವಶನ್ಗಳೇ. ಬ್ಲಾಕ್ ಡಯಾಗ್ರಾಮು 10, ಸಿಗ್ನಲ್ ಫ್ಲೋಗ್ರಾಫು 10, ಬಾರ್ಡರ್ ಪ್ಲಾಟು 10, ನೆಕ್ಸ್ಟು 10, ಮತ್ತು ನಮ್ಮ ಯಾವುದು
ಇದು ರೂಟ್ ಲೋಕಸ್ 12 ಮಾರ್ಕ್ಸಿಗೆ, ಕರೆಕ್ಟ್ ಅಲ್ವಾ? ರೂಟ್ ಲೋಕಸ್ 12 ಮಾರ್ಕ್ಸಿಗೆ. ಮತ್ತು ನಾವು ಫಸ್ಟ್ ಮಾಡ್ಯೂಲಲ್ಲಿ ಥಿಯರಿ ಹೇಳಿದ್ವಲ್ಲ, ಥಿಯರಿ ಎಲ್ಲ 10-10ಗೆ ಬಂದಿದೆ. ನಾವು ಯಾವತ್ತೂ ಏನು ಮಾಡಬೇಕು ಅಂತ, ವಿಚ್ ಕ್ವಶನ್ ಈಸ್ ಟೇಕಿಂಗ್ ಯು ಟು ದ ಹೈಯೆಸ್ಟ್ ಮಾರ್ಕ್ಸ್ ಆ್ಯಂಡ್ ವಿಚ್ ಕ್ವಶನ್ ಇಸ್ ಫೈಂಡಿಂಗ್ ಯು ವೆರಿ ಈಸಿ, ಅದನ್ನೆಲ್ಲನೂ ಚೆನ್ನಾಗಿ ವರ್ಕೌಟ್ ಮಾಡಬೇಕು. ಅದನ್ನೆಲ್ಲನೂ ಚೆನ್ನಾಗಿ ವರ್ಕೌಟ್ ಮಾಡಿ ಯು ಶುಡ್ ಬಿ ಪರ್ಫೆಕ್ಟ್ ಇನ್ ದಟ್ ಇನ್ ಸಚ್ ಎ ವೇ ದಟ್ ನಿಮ್ಗೆ ಯಾವ ಕ್ವಶನ್ ಕೆಟ್ಟೋದ್ರೂ ಈ ಕ್ವಶನ್ಸ್ಗಳು ನಿಮ್ಮ ಜೀವ ಉಳಿಸ್ಲೇಬೇಕು ಅಂದರೆ ನಿಮಗೆ ಟು ಗೆಟ್ ಇಟ್ ವಿಲ್ ಈಲ್ಡ್ ಯು ಸಮ್ ಗುಡ್ ಮಾರ್ಕ್ಸ್ ಅನ್ನೋ ಥರ. ಹೌದಾ? ಇಷ್ಟೆಲ್ಲ ಆಗಬೇಕು. ಈ ಕೆಲಸನ ಫಸ್ಟ್ ಮಾಡಿ, ಆವಾಗ ನಿಮಗೆ ತುಂಬ ಚೆನ್ನಾಗಿ ಎಕ್ಸಾಮ್ ಆಗುತ್ತೆ. ಎಕ್ಸಾಮ್ ಯಾವ ಕಾರಣಕ್ಕೂ ಫೇಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಯಾರ್ಯಾರೀಗ ತಪ್ಪು ಮಾಡಿದ್ದೀರಾ ಸಮ್ಮರ್ ಸೆಮಿಸ್ಟ್ರಲ್ಲಾದರೂ ಇದನ್ನು ಮಾಡಿ ತಿಳ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ, ಏನೂ ತೊಂದರೆ ಇಲ್ಲ. ಎಲ್ಲ ಥರ ಪಾಸಿಬಿಲಿಟಿಗೂ ಶುಡ್ ಬಿ ರೆಡಿ. ದಟ್ ವಿಲ್ ಹೆಲ್ಪ್ ಯು ವಿತ್ ಎ ಕ್ವಶನ್ ಪೇಪರ್ ಇಟ್ ಸೆಲ್ಫ್. ಅವಾಗ ಎಲ್ಲ ಥರ ಕ್ವಶನ್ ಪೇಪರು ನೋಡ್ತೀರಾ, ಎಲ್ಲ ಫೇಸಸ್ಗೂ ಒಳಗಾಗ್ತೀರಾ. ನೀವೇ ಎಕ್ಸಾಮು ಕೂತಂಗೆ ಅಂದ್ಕೊಂಬಿಡಿ, ಆ ಪೇಪರ್ನ ವರ್ಕ್ ಮಾಡಬೇಕಾದ್ರೆ ಅವಾಗ ಗೊತ್ತಾಗುತ್ತೆ ನಿಮಗೆ, ಓ ಇದು ಈಸಿ ಇತ್ತು ಪರವಾಗಿಲ್ಲ, ಓ ಇದು ಡಿಫಿಕಲ್ಟು, ಸ್ವಲ್ಪ ಮೈನ್ಯೂಟ್ ಚೇಂಜಸ್ ಆಯಿತು, ಇವೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದನ್ನು ಮಾಡ್ಕೋತೀರಾ ಅಲ್ವಾ? ಖಂಡಿತ ಇಷ್ಟು ವರ್ಕ್ ಮಾಡ್ತೀರಾ ಅಲ್ವಾ? ಡೂ ಆಲ್ ದಿಸ್ ಅಂತ ಹೇಳ್ತಾ, ದಿಸ್ ವಾಸ್ ನಾಟ್ ದಟ್ ವೆರಿ ಬ್ಯಾಡ್ ಅಂತ ಹೇಳೋಕ್ಕಾಗಲ್ಲ, ತುಂಬ ಚೆನ್ನಾಗಿತ್ತು, ಈಸಿಯಾಗಿತ್ತು, ವರ್ಕೌಟ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ ದ ಬೆಸ್ಟ್ ಯು ಅಂತ ಹೇಳ್ತಾ ಐ ವಿಲ್ ಬಿ ವೈಂಡಿಂಗ್ ಅಪ್ ದ ಸೆಷನ್ ಸ್ಟೂಡೆಂಟ್ಸ್, and thank you.